Hello everyone, my name is Irfan. I'm a maths lecturer. So today in this class ನಾವೇನ್ ಮಾಡಿದ್ರೆ ಬೈನಾಮಿಯಲ್ ಇರೋದು KCET MCQs ಇಂಪಾರ್ಟೆಂಟ್ MCQs ಸಾಲ್ವ್ ಮಾಡಿದ್ರು. ಸೊ ನಾನು ಮಾಡಿಸಿರೋ ಕ್ವಶನ್ಸ್ ಯಾಕೆ ಇಂಪಾರ್ಟೆಂಟ್ ಆಗ್ತಾವ ಅಂದ್ರೆ ನಾನು ಇವೆಲ್ಲ ಕ್ವಶನ್ಸ್ ನಾನು NCERT ಎಕ್ಸಾಂಪಲರ್ಸ್ ಮತ್ತೆ KCET PYQs ಇಂದ ಸಾಲ್ವ್ ಮಾಡಿಸ್ತೀನಿ. ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಇಲ್ಲಿ ನೋಡಿ KCET ಕ್ವಶನ್ ಪೇಪರ್ ರೆಡಿ ಆಗೋದು ನಿಮ್ಗೆ ರೆಫರೆನ್ಸ್ ಬುಕ್ ಅಂತ ಬಂದ್ರೆ ಒಂದು NCERT ಟೆಕ್ಸ್ಟ್ ಬುಕ್ ಅದು ಬಿಟ್ರೆ ನಿಮಗೆ NCERT ಎಕ್ಸಾಂಪಲರ್ ಇಂದನೇ ಕ್ವಶನ್ಸ್ ಕೇಳ್ತಾರೆ. ಅದಕ್ಕೋಸ್ಕರ ಸೊ ನಾನು ಮಾಡಿಸಿರೋ ಕ್ವಶನ್ NCERT ಎಕ್ಸಾಂಪಲರ್ ಮತ್ತೆ KCET PYQs ಇಂದ ಸಾಲ್ವ್ ಮಾಡ್ತೀನಿ. ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಸೊ ಅದೇ ತರ ನಾನು ಏನ್ ಮಾಡಿದ್ರೆ ಬೇರೆ ಎಲ್ಲಾ ಚಾಪ್ಟರ್ಸ್ ಇಂಪಾರ್ಟೆಂಟ್ MCQ ಸಾಲ್ವ್ ಮಾಡಿದೀನಿ. ಅಲ್ಲಿಂದ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಸೊ ನೀವು ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಬೇಕಾದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ನೋಡಿ. ಸೊ ಫ್ರೀ ಕ್ರಾಶ್ ಕೋರ್ಸ್ ಅಂತ ಹೇಳಿ ಒಂದು ಲಿಂಕ್ ಇರುತ್ತೆ. ಸೊ ಎಲ್ಲಾ ಚಾಪ್ಟರ್ಸ್ ಇಂಪಾರ್ಟೆಂಟ್ MCQ ಸಾಲ್ವ್ ಮಾಡಿದೀನಿ. ಅಲ್ಲಿಂದ ನೀವು ಬೇರೆ ಚಾಪ್ಟರ್ಸ್ ಚೆಕ್ ಮಾಡ್ಕೋಬಹುದು. ಓಕೆ. ಸೊ ಅಂಡ್ ಇಲ್ಲಿ ನೋಡಿ, ಸೊ ನಮ್ಗೆ ಇಲ್ಲಿ KCET ಎಕ್ಸಾಮ್ 2025 ನಿಮ್ ಸೀನಿಯರ್ಸ್ ಎಕ್ಸಾಮ್ ಬರ್ತಿಲ್ಲ KCET, ಅದರದ್ದು ನಾನು ಎಕ್ಸ್ಪ್ಲನೇಷನ್ ಮಾಡಿದೀನಿ. ಅದರದ್ದು ಎಕ್ಸ್ಪ್ಲನೇಷನ್ ಸೊ ಈ ತರ ಇರುತ್ತೆ ನೋಡಿ. ಸೊ ಈ ತರ ಇರುತ್ತೆ ವಿಡಿಯೋ. ಓಕೆ, ನೀವು ಏನ್ ಮಾಡಿ KCET ಎಕ್ಸಾಮ್ 2025 ಕೀ ಆನ್ಸರ್ಸ್ ಅಂತ ಬರ್ದು ಇರ್ಫಾನ್ ಸ್ಯಾಮಿಸ್ ಅಕಾಡೆಮಿ ಅಂತ ಹೇಳಿ ಹಾಕಿದ್ರೆ ನಿಮ್ಗೆ ಇದು ವಿಡಿಯೋ ಬರುತ್ತೆ. ಸೊ ಈ ವಿಡಿಯೋ ಇಂದ ನೀವು ಏನ್ ಮಾಡಿ ಈ ವಿಡಿಯೋ ನೀವು ನೋಡ್ಕೊಳ್ಳಿ, ಯಾವ್ಯಾವ ಚಾಪ್ಟರ್ ಯಾವ್ಯಾವ ಕ್ವಶನ್ಸ್ ಕೇಳಿದಾರೆ ಅಂತೇಳಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆ. ಸೊ ಬೈನಾಮಿಯಲ್ ಥಿಯರಮ್ ಅಂತ ಬಂದಾಗ ಸೊ ಒಂದು ಕ್ವಶನ್ ಕೇಳಿದಾರೆ ನೋಡಿ, ಒನ್ ಕ್ವಶನ್ ಕೇಳ್ತಾನೆ. ಅದು ಕ್ವಶನ್ ನಂಬರ್ 2025 ಯಾವ ಎಲ್ಲಿ ಕೇಳಿದಾರೆ ಕ್ವಶನ್ ನೋಡ್ತೀನಿ. ಲಾಸ್ಟ್ ಕ್ವಶನ್ ನಂಬರ್ 30 ನೋಡಿ. ಓಕೆ, ಕ್ವಶನ್ ನಂಬರ್ 30 ನಿಮ್ಗೆ 2025 A3 ಸೀರೀಸ್ ಇಲ್ಲಿ ಕ್ವಶನ್ ನಂಬರ್ 30ಗೆ ನಾವು ಒಂದು ಕ್ವಶನ್ ಕೇಳಿದ್ರೆ ಬೈನಾಮಿಯಲ್ ಥಿಯರಮ್. ಓಕೆ, ಸೊ ನೀವು ಬೈನಾಮಿಯಲ್ ಥಿಯರಮ್ ಅಂತ ಒಂದೇ ಕ್ವಶನ್ ಕೇಳಿದ್ರು. ಅದಕ್ಕೋಸ್ಕರ ಈ ವಿಡಿಯೋನು ಜಾಸ್ತಿ ಲೆಂತಿ ಆಗಲ್ಲ, ಬಹಳ ಕಡಿಮೆನೂ ಆಗುತ್ತೆ. ಓಕೆ, ಸೊ ಒಂದು ಕ್ವಶನ್ ಕೇಳಿದ್ರೆ ಒಂದು ಕ್ವಶನ್ಗೋಸ್ಕರ ನಾವು ಈ ವಿಡಿಯೋ ನೋಡಿ. ಸೊ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಈಸಿ ಇರುತ್ತೆ. 1 ಮಾರ್ಕ್ಸ್ ಈಸಿ ತಗೊಳಕಾದ್ರೆ ನೀವು ಸ್ಕಿಪ್ ಮಾಡಕ್ಕಿನ ಸ್ವಲ್ಪ ಓದ್ಬಿಟ್ರೆ 1 ಮಾರ್ಕ್ಸ್ ಬಂದ್ಬಿಡುತ್ತೆ. ಓಕೆ, ಆಲ್ರೆಡಿ ಎಲ್ಲ ಥಿಯರಿಯಲ್ಲಿ ಕಲ್ತಿರ್ತೀರಾ ಫಸ್ಟ್ ಇಯರ್ ಅಲ್ಲಿ, ಬಟ್ ಅದನ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ. ಓಕೆ, ಈಸಿ ಇರುತ್ತೆ, ನೀವು 1 ಮಾರ್ಕ್ಸ್ ಪಕ್ಕ ಬಂದ್ಬಿಡುತ್ತೆ ಈ ವಿಡಿಯೋ ನೋಡಿದ್ರೆ ಮಾತ್ರ. ಓಕೆ, ಸೊ ಈಗ ನೋಡಿ ನಿಮ್ಗೇನ್ ಈ ವಿಡಿಯೋ ಕ್ಲಾಸಸ್ ಏನ್ ಮಾಡ್ತೀನಿ, ಇದ್ರ PDF ನೋಟ್ಸ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಅಂಡ್ ನಿಮಗೆ ಈ ವಿಡಿಯೋ ಕ್ಲಾಸಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ಮಾಡ್ತಿರೋ ಕಂಟೆಂಟ್ ಏನಿದೆ ಅಲ್ಲ, ಸೊ ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಬೇಕಾದ್ರೆ ನೋಡಿ CET ಎಕ್ಸಾಮ್ ಮುಗಿದ್ ಬಂದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾವು ಓದಿರೋ ಕ್ವಶನ್ ಆಲ್ಮೋಸ್ಟ್ ಇದ್ರ ನಾವು ಮಾಡಿಸಿರೋ ಕ್ವಶನ್ಸೇ ಬರ್ತವೆ. ಓಕೆ, ಯಾಕಂದ್ರೆ NCERT ಎಕ್ಸಾಂಪಲರು ಮತ್ತೆ PYQs ಇಂದ ನೀವೇ ನೋಡ್ಬೋದು. ಯಾಕಂದ್ರೆ ನೋಡಿ, ಈಗ ನಾನು NCERT ಎಕ್ಸಾಂಪಲ್ ಮಾಡ್ತೀನಿ ನೋಡಿ, ಅದರಿಂದ ಬೇಕಾದ್ರೆ PYQs ನೋಡಿ ಅದ್ರಲ್ಲಿ ಇದಾವೆ ಕ್ವಶನ್ಸ್. ಅದಕ್ಕೋಸ್ಕರ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಅಂಡ್ ಇಲ್ಲಿ ನೋಡಿ ವಿಡಿಯೋ ಕ್ಲಾರಿಟಿ ಅಂತ ಬಂದಾಗ ನೀವು 360p ಅಲ್ಲಿ ಇಟ್ಕೊಂಡು ನೋಡಿದ್ರೆ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಸೊ ಇನ್ನೂ ಚೆನ್ನಾಗಿ ಬರ್ಬೇಕಂದ್ರೆ 720p ಅಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ, ಇನ್ನೂ ಕ್ಲಾರಿಟಿ ಏನ್ ಬರುತ್ತೆ, ಇನ್ನೂ ಚೆನ್ನಾಗಿ ಬರುತ್ತೆ. ಹೌದಾ? ಓಕೆ, ಸೊ ನಾವು ಇಲ್ಲೊಬ್ರು ನೋಡಿ, ಕೆಲವೊಬ್ಬರಿಗೆ ವಿಡಿಯೋ ಸ್ಲೋ ಅನ್ಸುತ್ತೆ, ಅವ್ರು ಏನ್ ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ವಿಡಿಯೋ ಸ್ಪೀಡ್ ಅನ್ಸುತ್ತೆ ಅವ್ರು ಏನ್ ಮಾಡಿ ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡಿ. ಇಲ್ಲಿ ನೋಡಿ, ನಾನು ಫಸ್ಟ್ ಸ್ವಲ್ಪ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಕಾನ್ಸೆಪ್ಟ್ ನಿಮಗೆ ಬರುತ್ತೆ ಅಂದ್ರೆ ನೀವು ಕಾನ್ಸೆಪ್ಟ್ ಸ್ಕಿಪ್ ಮಾಡ್ಕೊಂಡು ಬೇರೆ ಕ್ವಶನ್ಸ್ ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಸೊ ನೋಡಿ, ನಾನು ಈ ಕಾನ್ಸೆಪ್ಟ್ ಸ್ವಲ್ಪ ಸಾಲ್ವ್ ಮಾಡ್ತೀನಿ. ನಮ್ಗೆ ಸಪೋಸ್ ನಮಗೆ ವೆನ್ ಎವರ್ ಯು ಹ್ಯಾವ್ a plus b to the power n, ಸೊ ಈ 0 ಇಂದ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಲ್ಲ, ಸ್ವಲ್ಪ ಆದ್ರೆ ನಮ್ಗೆ a plus b to the power n ಇಲ್ಲಿಂದ ಕಾನ್ಸೆಪ್ಟ್ ವೈ, ಬಿಕಾಸ್ ನಮಗೆ 0 ಇಂದ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಬಹಳ ಟೈಮ್ ಆಗುತ್ತೆ. ಓಕೆ, ಸೊ ಇಲ್ಲಿಂದ ಸ್ಟಾರ್ಟ್ a plus b to the power n ಇಸ್ ನಥಿಂಗ್ ಬಟ್ ನಮ್ಗೆ ಏನ್ ಬರುತ್ತೆ, ದಟ್ ಈಸ್ NC0. ಓಕೆ, NC0 ನೆಕ್ಸ್ಟ್ NC1. ಓಕೆ, ನೆಕ್ಸ್ಟ್ NC2. ಫಸ್ಟ್ ಇವು ಬರ್ಕೊಂಡ್ಬಿಡಿ NC2. ಸೊ ಆನ್ ಅಪ್ ಟು ಲಾಸ್ಟ್ಗೆ NCn ಆಗುತ್ತೆ. ಹೌದಾ? NCn. ಆಮೇಲೆ ಏನಾಗುತ್ತೆ, ಇಲ್ಲಿ a to the power, ಇದು ನೋಡಿ ಇಲ್ಲಿ ಪ್ಲಸ್ ಇದೆ. ಹೌದಾ? ಇಲ್ಲಿ ಪ್ಲಸ್ ಆಗುತ್ತೆ, ಇಲ್ಲಿನೂ ಪ್ಲಸ್ ಆಗುತ್ತೆ, ಇಲ್ಲಿನೂ ಪ್ಲಸ್ ಆಗುತ್ತೆ, ಇಲ್ಲಿನೂ ಪ್ಲಸ್ ಆಗುತ್ತೆ. ಹೌದಾ? ನೆಕ್ಸ್ಟ್ ಇಲ್ಲಿ a to the power n ಆಗುತ್ತೆ. ನೆಕ್ಸ್ಟ್ a to the power n minus 1 ಆಗುತ್ತೆ. ನೆಕ್ಸ್ಟ್ ಇಲ್ಲಿ a to the power n minus 2 ಆಗುತ್ತೆ. ಇದು ಲಾಸ್ಟ್ ಹೋದ್ರೆ a to the power 0 ಆಗುತ್ತೆ. ನೆಕ್ಸ್ಟ್ ಅದೇ ತರ ಏನಾಗುತ್ತೆ, b to the power 0, ನೆಕ್ಸ್ಟ್ b to the power 1. ಓಕೆ, ನೆಕ್ಸ್ಟ್ b to the power 2, ಲಾಸ್ಟ್ ಹೋದ್ರೆ b to the power n ಆಗುತ್ತೆ. ಓಕೆ, ಇಷ್ಟು. ದಿಸ್ ಇಸ್ ವಾಟ್ a plus b to the power n. ಓಕೆ, ಅದೇ ತರ a minus b to the power n ಅಂದ್ರೆ a minus b to the power n ಅಂದ್ರೆ ದಟ್ ಈಸ್ ಈಕ್ವಲ್ ಟು ಏನ್ ಬರ್ತದೆ, ದಟ್ ಈಸ್ ಈಕ್ವಲ್ ಟು ಇದೆ. ಇಲ್ಲಿ ನೋಡಿ, ಇಲ್ಲಿ ಐತಾ, ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. NC0 ಬರ್ಕೊಳ್ಳಿ, ಇಲ್ಲಿ NC1 ಬರ್ಕೊಳ್ಳಿ, ನೆಕ್ಸ್ಟ್ ಇಲ್ಲಿ NC2 ಬರ್ಕೊಳ್ಳಿ, ಲಾಸ್ಟ್ ಒನ್ ಅಪ್ ಟು NCn ಬರ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಇದೆ, ಒಂದು ಪ್ಲಸ್ ಒಂದು ಮೈನಸ್ ಬರುತ್ತೆ. ನೆಕ್ಸ್ಟ್ ಇದು ಪ್ಲಸ್ ಆಗುತ್ತೆ, ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಮೈನಸ್ ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಮೈನಸ್ ಪ್ಲಸ್ 1, ಇದು ಪ್ಲಸ್ ಆರ್ ಮೈನಸ್ ಹೇಳಕ್ ಬರಲ್ಲ, ದಟ್ ಈಸ್ -1 to the power n ಅದ್ರ ಮೇಲೆ ಇರುತ್ತೆ. ಓಕೆ, ಪ್ಲಸ್ ಆರ್ ಮೈನಸ್ ಬರುತ್ತೆ. ಓಕೆ, ನಾವು ಇದು ಅದೇ ತರ ಏನಾಗುತ್ತೆ, a to the power n. ಓಕೆ, ಸೊ ದಟ್ ಈಸ್ a to the power n minus 1. ಓಕೆ, ನೆಕ್ಸ್ಟ್ a to the power n minus 2, ಲಾಸ್ಟ್ ಹೋಗುತ್ತೆ a to the power 0. ನೆಕ್ಸ್ಟ್ ಅದೇ ತರ ಏನಾಗುತ್ತೆ, ಇಲ್ಲಿ b to the power 0. ಓಕೆ, b to the power 1. ಓಕೆ, b to the power 2, ಲಾಸ್ಟ್ ಹೋಗುತ್ತೆ b to the power n. ಸೊ ದಿಸ್ ಇಸ್ ವಾಟ್ ಬೈನಾಮಿಯಲ್ ಎಕ್ಸ್ಪಾನ್ಷನ್. ಈ ತರ ಮಾಡ್ತೀವಿ. ಓಕೆ, ಇದ್ರ ಮೇಲೆ ಸ್ವಲ್ಪ ಕ್ವಶನ್ಸ್ ಸಾಲ್ವ್ ಮಾಡೋಣ ನೋಡಿ. ಓಕೆ, ನೆಕ್ಸ್ಟ್ ನಂಬರ್ ಆಫ್ ಟರ್ಮ್ಸ್. ಓಕೆ, ನಂಬರ್ ಆಫ್ ಟರ್ಮ್ಸ್ ನೋಡಿ.
Okay, number of terms in the expression of a plus b to the power whole, a plus b to the power. ಈಗ ನೋಡಿ, ಸೊ ಪವರ್ ನಂಬರ್ ಆಫ್ ಟರ್ಮ್ಸ್ ವೆನ್ a plus b ಹೋಲ್ ಪವರ್ n ಇದೆ ಅಂದ್ಕೊಳ್ಳಿ, ನಂಬರ್ ಆಫ್ ಟರ್ಮ್ಸ್ ಎಷ್ಟು n plus 1. ಪವರ್ n ಇದ್ರೆ ನಂಬರ್ ಆಫ್ ಟರ್ಮ್ಸ್ ಎಷ್ಟು n plus 1. ಅದೇ ಸಪೋಸ್ a plus ಇಲ್ಲಿ 3 ಟರ್ಮ್ಸ್ ಇದೆ ಒಳಗಡೆ, 3 ಟರ್ಮ್ಸ್ ಇದ್ರೆ a plus b plus c to the power ಹೋಲ್ ಪವರ್ n ಅಂತಿದ್ರೆ ನಂಬರ್ ಆಫ್ ಟರ್ಮ್ಸ್ ದಟ್ ಇಸ್ ಈಕ್ವಲ್ ಟು n plus 1 divided by n plus 1 into n plus 2 divided by 2 ಬರುತ್ತೆ. ಓಕೆ, ಸಪೋಸ್ ನೋಡಿ ನಮಗೆ ಇಲ್ಲಿ ನೆಕ್ಸ್ಟ್ x plus y plus z ಡಿವೈಡ್ ಹೋಲ್ ಪವರ್ ಸೊ 3 ಇದೆ ಅನ್ಕೊಳ್ಳಿ. ಓಕೆ, ನಂಬರ್ ಆಫ್ ಟರ್ಮ್ಸ್ ಆಫ್ ದಿಸ್ ಎಕ್ಸ್ಪ್ರೆಷನ್ ಎಷ್ಟು ಬರುತ್ತೆ? ನಂಬರ್ ಆಫ್ ಟರ್ಮ್ಸ್ ದಟ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಟರ್ಮ್ಸ್ ದಟ್ ಇಸ್ ಈಕ್ವಲ್ ಟು ನಮಗೆ ಏನಾಗುತ್ತೆ 3 ಯಾವ್ದು ಅಂದ್ರೆ 3 plus 1 into 3 plus 1 into 3 plus 2 divided by 2 ನೋಡಿ. 3 plus 1 ಅಂದ್ರೆ ಏನಾಗುತ್ತೆ 4 divided by 2 into so that is 5 ಬರುತ್ತೆ ನೋಡಿ. that is 2 1 ja 2 so that is ಬರುತ್ತೆ ನಮಗೆ 10 ಬರುತ್ತೆ. ನಂಬರ್ ಆಫ್ ಟರ್ಮ್ಸ್ ಎಷ್ಟು ಬರುತ್ತೆ? 10 ಬರುತ್ತೆ. ಯಾವಾಗ? ಪವರ್ 3 ಇದ್ದಾಗ. when you have 3 terms inside ಪವರ್ 3 ಇದ್ದಾಗ ನಂಬರ್ ಆಫ್ ಟರ್ಮ್ಸ್ ಎಷ್ಟು ಬರುತ್ತೆ? 3 ಬರುತ್ತೆ. ಸೊ ಇದು ಗೊತ್ತಿರಬೇಕು. ಓಕೆ, ಸೊ ಇಷ್ಟು. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದಾಗ ಪ್ರಾಪರ್ಟಿ ಆಫ್ NCR. ಓಕೆ, ಪ್ರಾಪರ್ಟಿ ಆಫ್ NCR ಅಂತ ಬಂದ್ರೆ ಇದ್ರ ಮೇಲೆ ಡೈರೆಕ್ಟ್ ಕ್ವಶನ್ಸ್ ಬರ್ತಾವೆ ನಮಗೆ. ಓಕೆ, ಸೊ NCR ಪ್ರಾಪರ್ಟಿ ಅಂತ ಬಂದಾಗ NC 0 NCN ಅಂದ್ರೆ 1. ಇದು ನೀವು ಪರ್ಮಿಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಅಲ್ಲಿ ಕಲ್ತಿದ್ದೀರಾ. ಓಕೆ, NC 0 ದಟ್ ಇಸ್ ಈಕ್ವಲ್ ಟು NCN ದಟ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ? 1 ಬರುತ್ತೆ. ಅದೇ ತರ NC 1 ದಟ್ ಇಸ್ ಈಕ್ವಲ್ ಟು NC n minus 1 ಅಂದ್ರೆ n ಬರುತ್ತೆ. ಅಂದ್ರೆ ಮೀನಿಂಗ್ ಏನಂದ್ರೆ 5C0 ದಟ್ ಇಸ್ ಈಕ್ವಲ್ ಟು 5C5 ದಟ್ ಇಸ್ ಈಕ್ವಲ್ ಟು 1 ಅಂತಾರೆ. ಓಕೆ, ಅದೇ ತರ ನಮಗೆ 6C1 ದಟ್ ಇಸ್ ಈಕ್ವಲ್ ಟು 6C5 6 minus 1 ಅಂದ್ರೆ 5 6C5 ದಟ್ ಇಸ್ ಈಕ್ವಲ್ ಟು ಏನು ಮತ್ತೆ 6 ಅಂತ ಅರ್ಥ. ಇದು ಮೀನಿಂಗ್ 5C0 5C5 ಅಂದ್ರೆ 1 6C1 65 ಅಂದ್ರೆ 6 ಅಂತ. ಇದು ಮೀನಿಂಗ್ ಆಕ್ಚುಲ್ ಆಗಿ. ಓಕೆ, ನೌ so just see NCR that is equal to NCN minus R. ಇದು ನೆಕ್ಸ್ಟ್ ಇದು ನೋಡಿ NCR that is equal to NCN minus R ಅಂದ್ರೆ that is ಇಲ್ಲಿ 5C3 ಇದೆ ಅನ್ಕೊಳ್ಳಿ. 5C3 that is equal to 5C3 ಅಂದ್ರೆ 5C ಓಕೆ 5C 5 minus 3 ಅಂತ ಅರ್ಥ. ಓಕೆ, 5C3 that is equal to 5C 5 minus 3 ಅಂದ್ರೆ 5C3 that is equal to 5C2 ಅಂತ ಅರ್ಥ. ಇದು ಓಕೆ 5C3 that is equal to 5C2 ಅಂತ ಅರ್ಥ. ಇದು ಬರುತ್ತೆ ಹೌದಾ? 5C3 that is equal to 5C2 ಗೆ ಈಕ್ವಲ್ ಇರುತ್ತೆ. ಇದು ಇದಕ್ಕೆ ಪ್ರಾಪರ್ಟಿ. ಓಕೆ, ಇದು ಇದಕ್ಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಅದೇ ತರ ಇದು ಮತ್ತೆ ಇದು ಇದಕ್ಕಾಗುತ್ತೆ ನೋಡಿ. ಇದು ಇದಕ್ಕಾಗುತ್ತೆ, ಇದು ಇದಕ್ಕಾಗುತ್ತೆ. ಓಕೆ, ನೆಕ್ಸ್ಟ್ ಅದೇ ತರ ಇದು ನೋಡಿ NCR ಪ್ಲಸ್ NCNR ಮೈನಸ್. ಇದು ಬೇಕಾದ್ರೆ ಬ್ಲೂ ಪೆನ್ ಇಂದ ಬರ್ಕೊಂಡ್ರಿ, ನಿಮಗೆ ಒಂದು ಐಡಿಯಾ ಬರುತ್ತೆ ಚೆನ್ನಾಗಿ. ಓಕೆ, ನೆಕ್ಸ್ಟ್ ಇದು ನೋಡಿ NC. ಓಕೆ, ಸೊ ಇಟ್ ಈಸ್ NCR ಪ್ಲಸ್ NCR ಮೈನಸ್ 1 ಅಂದ್ರೆ ಸೊ ದಟ್ ಈಸ್ ನಮಗೆ ಈಗ 5C3 ಇದೆ ಅನ್ಕೊಳ್ಳಿ. 5C3 ಪ್ಲಸ್ 5C2 ಇದೆ ಅಂದ್ಕೊಳ್ಳಿ. ಸೊ ದಟ್ ಈಸ್ ಈಕ್ವಲ್ ಟು ನಮಗೆ ದಟ್ ಈಸ್ ಈಕ್ವಲ್ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಓಕೆ ಇಲ್ಲಿ R ಇದೆ, ಅಲ್ಲಿ R minus 1, ಇಲ್ಲಿ 3 ಇದೆ, ಇಲ್ಲಿ 2 ಇದೆ. ಸೊ ಇಲ್ಲಿ n ಇದೆ, ಇಲ್ಲಿ n ಇದೆ. ಸೊ ಇಲ್ಲಿ n ಇದ್ರೆ n plus 1 ಆಗುತ್ತೆ. ಅಂದ್ರೆ ಇದೇನಾಗುತ್ತೆ 5 plus 1 ಆಗುತ್ತೆ. 5 plus 1 ಅಂದ್ರೆ 6 ಆಗುತ್ತೆ. 6C ಇಲ್ಲಿ 3 ಇದೆ, 3 ಬರ್ಕೊಳ್ಳಿ. ಇಲ್ಲಿ R ಇದೆ, R ಬರ್ಕೊಳ್ಳಿ. ಇಲ್ಲಿ 3 ಇದೆ, 3 ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅದೇ ತರ ಇದು ನೋಡಿ NCR. ಇದನ್ನ ಬೇಕಾದ್ರೆ ಇಲ್ಲಿ ಕೆಳಗೆ ಮಾಡ್ತೀನಿ. ಇಲ್ಲಿ ಓಕೆ ಇಲ್ಲಿ ಮಾಡ್ತೀನಿ ತಡಿ. ಇಲ್ಲಿ NCR ಓಕೆ NCR ಡಿವೈಡೆಡ್ ಬೈ NCR minus 1 ಇದೆ ಅಂತ ಕೊಟ್ಟಿದ್ರು. ಓಕೆ, NCR divided by NCR. So that is nothing but ನಮಗೆ ಏನು ಕೊಡಿದ್ರೆ n minus R minus 1 divided by R minus divided by R ಅಂತ ಇದು. ಓಕೆ, ಇದನ್ನ ನೀವು ಸಾಲ್ವ್ ಮಾಡಿದ್ರೆ NCR divided by NCR minus 1 NCR ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಬರುತ್ತೆ. ಓಕೆ, NCR ಫಾರ್ಮುಲಾ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಇದನ್ನು ಮಾಡಿ ನೋಡಿ. NCR ಇದು ಸ್ವಲ್ಪ ಕೆಳಗೆ ತಗೊಂಡು ಇಲ್ಲೇ ಮಾಡ್ಬಿಡೋಣ. ಇಲ್ಲೇ ಮಾಡ್ಬಿಡ್ತೀನಿ ಸುಮ್ಮನೆ ಅಲ್ಲಿ ಹೋಗೋದ. ಓಕೆ, ಸಿಕ್ಸ್ತ್ ಪ್ರಾಪರ್ಟಿ ನಮಗೆ ಗೊತ್ತಿರಬೇಕು. ದಟ್ ಈಸ್ ನಮ್ಮ ಡೈರೆಕ್ಟ್ NCR ದಟ್ ಈಸ್ ಈಕ್ವಲ್ ಟು NCR ಬಟ್ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ R ಫ್ಯಾಕ್ಟೋರಿಯಲ್ ಇಂಟು R ಫ್ಯಾಕ್ಟೋರಿಯಲ್ ಅಂತ. ಓಕೆ, ಇದು ನೆಕ್ಸ್ಟ್ ಅದೇ ತರ ಇಲ್ಲಿ ನೋಡಿ ಇದಕ್ಕೆ ಇದು ಏನು ನಮಗೆ ಕಾನ್ಸೆಪ್ಟ್ ನಮಗೆ ಅಂದ್ರೆ ಸೊ ಇದ್ರ ಮೇಲೆ ನೋಡಿ ದಟ್ ಈಸ್ ಇಲ್ಲಿ 5C3 ಇದೆ ಅನ್ಕೊಳ್ಳಿ. ಓಕೆ, ಇಲ್ಲಿ 5C2 ಇದೆ ಅನ್ಕೊಳ್ಳಿ. 5C2 ಸೊ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನ್ ಬರ್ತದೆ ಅಂದ್ರೆ 5 ಮೈನಸ್ ಇಲ್ಲಿ 2 ಐತೆ ಹೌದಾ? ಇಲ್ಲಿ 2 ಬರ್ಕೊಳ್ಳಿ. 5 ಮೈನಸ್ 2 ಡಿವೈಡೆಡ್ ಬೈ ಇಲ್ಲಿ 3 ಐತೆ, ಅಲ್ಲಿ 3 ಬರ್ಕೊಳ್ಳಿ. ನಮಗೆ 5C3 ಡಿವೈಡ್ ಬೈ 5C2 ಏನ್ ಬರ್ತದೆ ನಮಗೆ 5 ಮೈನಸ್ 2 ಅಂದ್ರೆ ಇದು 3 ಡಿವೈಡ್ ಬೈ 3 ಅಂದ್ರೆ ಅದು ಏನ್ ಬರ್ತದೆ 1 ಬರ್ತದೆ ಅಂತ ಈ ತರ. ಓಕೆ, ಈ ತರ ಮೀನಿಂಗ್. ಅದೇ ತರ ಇಲ್ಲಿ ನೋಡಿ ಇಲ್ಲಿ ಇದು ಕೊಟ್ಟಿದೆ. ಓಕೆ, ಇದು ಏನ್ ಬರ್ತದೆ ನಮ್ಮ ಕಾನ್ಸೆಪ್ಟ್. ಓಕೆ, ನಾವು ಇಫ್ ಯು ಹ್ಯಾವ್ ಏನ್ ಕೊಟ್ಟಿದ್ದಾರೆ? ಸೊ ಲೆಟ್ ಅಸ್ ಕನ್ಸಿಡರ್ ನಮಗೆ 5C2 ಕೊಟ್ಟಿದ್ದಾನೆ ಅನ್ಕೊಳ್ಳಿ. ಸೊ ದಟ್ ಈಸ್ ಈಕ್ವಲ್ ಟು ನಮಗೆ 5C3 ಅಂತ ಕೊಟ್ಟಿದ್ದಾನೆ ಅನ್ಕೊಳ್ಳಿ. ಓಕೆ, 5C3 ದಟ್ ಈಸ್ ಈಕ್ವಲ್ ಟು 5C2 ಕೊಟ್ಟಿದ್ದಾನೆ. ಅಂದ್ರೆ ಇಲ್ಲಿ ಮೀನಿಂಗ್ ಏನಂದ್ರೆ ಈ ವ್ಯಾಲ್ಯೂ ಈಕ್ವಲ್ ಇರ್ತವೆ. ಓಕೆ, ಈ ವ್ಯಾಲ್ಯೂ ಈಕ್ವಲ್ ಇರ್ತಾವೆ. ಇಲ್ಲಂದ್ರೆ ಆರ್ 2 ದಟ್ ಈಸ್ ಈಕ್ವಲ್ ಟು 3 ಈಕ್ವಲ್ ಇರುತ್ತೆ. ಇಲ್ಲಂದ್ರೆ ಈಕ್ವಲ್ ಇಲ್ಲಂದ್ರೆ ನಮ್ಗೆ n ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಸೊ ದಟ್ ಈಸ್ 2 ಪ್ಲಸ್ 3 ಗೆ ಈಕ್ವಲ್ ಇರುತ್ತೆ. 2 ಪ್ಲಸ್ 3
n ಪ್ಲಸ್ ಇಲ್ಲ ಅಂದ್ರೆ 5 ಇದೆ, 5 ದಟ್ ಈಸ್ ಈಕ್ವಲ್ 2 ಪ್ಲಸ್ 3 ಅಂದ್ರೆ ಏನಾಗುತ್ತೆ 5 ಬರ್ತದ, ಈಕ್ವಲ್ ಐತೆ. ಸೊ ಈ ತರ ಮೀನಿಂಗ್ ಇದು. ಓಕೆ, ಇದ್ರ ಮೇಲೆ ಕ್ವಶನ್ಸ್ ಇರ್ತಾವ, ಬೇಕಾದ್ರೆ ನೀವು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಇಲ್ಲಿಂದ ನೋಡಿ. ಓಕೆ, ಇಲ್ಲಿಂದ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಈ ಪ್ರಾಪರ್ಟೀಸ್ ಓಕೆ. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅಂದ್ರೆ, ಸೊ ನಮಗೆ 1 ಪ್ಲಸ್ ಎಕ್ಸ್ ಟು ದಿ ಪವರ್ n ಕೊಟ್ಟಿದ್ರೆ, ಸೊ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನಾಗುತ್ತೆ ನಮಗೆ NC0 NC1 x ಈ ತರ ಬರುತ್ತೆ. ಹೌದಾ, ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ರೆ ನಾನು ಬೈನೋಮಿಯಲ್ ತರ ಮಾಡಿ ಫಸ್ಟ್ ಅದೇ ತರ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ರೆ ಇದು ಈ ತರ ಬರುತ್ತೆ. ನಾವು ಎಲ್ಲೆಲ್ಲಿ x ಇದೆ ದಟ್ ಈಸ್ ಈಕ್ವಲ್ ಟು 0 ಹಾಕಿ. ಓಕೆ, ಎಲ್ಲೆಲ್ಲಿ x ಇದೆ 0 ಹಾಕಿ, ಅವಾಗ ಏನಾಗುತ್ತೆ ಇಟ್ ಈಸ್ 0 ಬೇಡ 1 ಹಾಕೋಣ. ಎಲ್ಲೆಲ್ಲಿ x ಇದೆ 1 ಹಾಕಿ, ಅವಾಗ ಏನಾಗಿದ್ದು 1 ಪ್ಲಸ್ 1 ಟು ದಿ ಪವರ್ 1 ಪ್ಲಸ್ 1 ಟು ದಿ ಪವರ್ n ದಟ್ ಈಸ್ ಈಕ್ವಲ್ ಟು ನಮಗೆ NC0 ಓಕೆ ಪ್ಲಸ್ NC1 ಓಕೆ ಪ್ಲಸ್ ಇದು ಎಲ್ಲಿ x ಪ್ಲಸ್ 1 ಹಾಕಿದ್ರೆ NC1 ಇಂಟು 1 ಮಾಡಿದ್ರೆ 1 ಆಗುತ್ತೆ. ಅದ್ರ NC2 ಓಕೆ, ಈ 1 ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಅಂದ್ರೆ ಅದನ್ನು 1 ಆಗುತ್ತೆ. 1 ಇಂಟು NC2 ಅಂದ್ರೆ NC2 ಆಗುತ್ತೆ. ಸೊ ಆನ್ ಅಪ್ ಟು NCn ಆಗುತ್ತೆ ನೋಡಿ. ಇದನ್ನು 1 ಟು ದಿ ಪವರ್ n ಅಂದ್ರೆ ನೋಡಿ, ದಿಸ್ ಈಸ್ ನಥಿಂಗ್ ಬಟ್ 2 ಟು ದಿ ಪವರ್ n ಅಂತ ಅರ್ಥ. 2 ಟು ದಿ ಪವರ್ n ಇಸ್ ನಥಿಂಗ್ ಬಟ್ NC0 NC1 NC2. ಸೊ ಇದು ನೋಡಿ, ಕೆಲವೊಂದ್ಸಲ ಇದು ಯಾವ ತರ ಕೊಡ್ತಾನೆ ಅಂದ್ರೆ ಕ್ಯಾಪಿಟಲ್ C0 ಕ್ಯಾಪಿಟಲ್ C1 ಕ್ಯಾಪಿಟಲ್ C2 ಓಕೆ ಪ್ಲಸ್ ಸೊ ಆನ್ ಅಪ್ ಟು ಕ್ಯಾಪಿಟಲ್ Cn ಇಷ್ಟು ಕೊಟ್ಟಿರ್ತದೆ. ದಟ್ ಈಸ್ ಆಲ್ಸೋ ಈಕ್ವಲ್ ಟು 2 ಟು ದಿ ಪವರ್. ಇದು ಎರಡು ಮೀನಿಂಗ್ ಸೇಮ್, ಎರಡು ಮೀನಿಂಗ್ ಸೇಮ್. ಅದಕ್ಕೆ ಅದೇ ತರ ಇಲ್ಲಿ ನೋಡಿ. ಸೊ ಎಲ್ಲೆಲ್ಲಿ ಎಕ್ಸ್ ಇದೆ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿ ಪ್ಲಸ್ ಇದು ಓಕೆ, ಓ ಇಲ್ಲ ಕರೆಕ್ಟ್ ಇದೆ. ಓಕೆ, ಸೊ ನಾವು ಎಲ್ಲೆಲ್ಲಿ ಎಕ್ಸ್ ಇದೆ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ, ಈಗ 1 ಇದ್ರಾಗ 1 ಸಬ್ಸ್ಟಿಟ್ಯೂಟ್ ಈ ಫಾರ್ಮ್ ಎಕ್ಸ್ ಇಸ್ ಗುಡ್ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ ನೋಡಿ ಇದೇನು, ಸೊ ದಟ್ ಈಸ್ ಎಲ್ಲೆಲ್ಲಿ ಎಕ್ಸ್ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅವಾಗ ಏನಾಗುತ್ತೆ ನಮಗೆ ದಟ್ ಈಸ್ 1 ಮೈನಸ್ 1 ಟು ದಿ ಪವರ್ n ಓಕೆ, ಅವಾಗ ಏನಾಗುತ್ತೆ NC0 ಓಕೆ ಮೈನಸ್ ಆಫ್ ಇದು NC1 ಆಗುತ್ತೆ. ನೆಕ್ಸ್ಟ್ ಅದೇ ತರ ಓಕೆ, ಸೊ ದಟ್ ಈಸ್ ನಮ್ಗೆ ಏನಾಗುತ್ತೆ NC2 ಆಗುತ್ತೆ. ಓಕೆ, ನೆಕ್ಸ್ಟ್ ಮೈನಸ್ ಆಫ್ NC3 ಆಗುತ್ತೆ ಪ್ಲಸ್ ಸೊ ಆನ್ ಅಪ್ ಟು NCn ಆಗುತ್ತೆ ನೋಡಿ. ಓಕೆ, NCn ಆಗುತ್ತೆ. ಸೊ ದಿಸ್ ಇಸ್ 1 ಮೈನಸ್ 1 ಅಂದ್ರೆ 0 ಆಗುತ್ತೆ, 0 ಟು ದಿ ಪವರ್. ಸೊ ದಿಸ್ NC0 can also write as C0 minus C1 okay plus C2 minus C3 okay plus so on up to Cn ಅಂತ ಅರ್ಥ ಇದೆ. ಓಕೆ, ಇಷ್ಟಿದೆ ನೋಡಿ. ಇಷ್ಟಿದ್ದಾಗ ಸೊ ನಾವು ಏನ್ ಮಾಡೋಣ ಅಂದ್ರೆ ಓಕೆ, ಸೊ ಇಷ್ಟಿದೆನಾ, ಸೊ ಇಷ್ಟಿದ್ದಾಗ ನಾವೇನ್ ಮಾಡೋಣ ಅಂದ್ರೆ ಈಗ ನೋಡಿ ಈ ವರ್ಡ್ ಈಕ್ವೇಷನ್ ಆಡ್ ಮಾಡೋಣ. ಇದು ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಈಕ್ವೇಷನ್ 1, ದಿಸ್ ಇಸ್ ಈಕ್ವೇಷನ್ 2. ಸೊ ಆಡ್ ಈಕ್ವೇಷನ್ 1 and 2 ಓಕೆ, ಆಡ್ ಈಕ್ವೇಷನ್ 1 and 2 1 and 2 ನ ಆಡ್ ಮಾಡ್ತೀವಿ. ಈಕ್ವೇಷನ್ 1 and 2 ನ ಆಡ್ ಮಾಡಿದ್ರೆ ಏನ್ ಬರುತ್ತೆ ನಮಗೆ, ಸೊ ದಿಸ್ ಪ್ಲಸ್ ದಿಸ್ ಇದೇನಾಗುತ್ತೆ 2 ಟು ದಿ ಪವರ್ n ಪ್ಲಸ್ 0 ಓಕೆ, 2 ಟು ದಿ ಪವರ್ n ಪ್ಲಸ್ 0 ಅಂದ್ರೆ ಇಲ್ಲಿ ಬೇಕಾದ್ರೆ ಇಲ್ಲಿ 2 ಟು ದಿ ಪವರ್ n ಅಂತ ಬರ್ಕೊಳ್ಳಿ. ಇದನ್ನ ಆಡ್ ಮಾಡಿದ್ರೆ 2 ಟು ದಿ ಪವರ್ n ಪ್ಲಸ್ 0 2 ಟು ದಿ ಪವರ್ n ಪ್ಲಸ್ 0 ಹೌದಾ. ಇಲ್ಲಿ ನೋಡಿ ಇದನ್ನು ಸೇಮ್ ಇದೆ, ಇದು ಸೇಮ್ ಇದೆ ಹೌದಾ. ಸೊ ದಟ್ ಈಸ್ C0 ಅಂದ್ರೆ 2C0 ಆಗುತ್ತೆ 2C0. ನೆಕ್ಸ್ಟ್ ಇದು C1 ಇದು ಮೈನಸ್ C1 ಇದೆ, ಇದು ಕ್ಯಾನ್ಸಲ್ ಆಗ್ಬಿಡ್ತೀವಿ ಒಂದಕ್ಕೊಂದು. ನೆಕ್ಸ್ಟ್ ಅದೇ ತರ ಏನಾಗುತ್ತೆ ಇದು, ಸೊ ದಟ್ ಈಸ್ ಇಲ್ಲಿ C2 ಪ್ಲಸ್ C2 ಅಂದ್ರೆ ಇಲ್ಲಿ ಪ್ಲಸ್ 2C2 ಆಗುತ್ತೆ. ನೆಕ್ಸ್ಟ್ ಅದೇ ತರ ಏನಾಗುತ್ತೆ, ನೆಕ್ಸ್ಟ್ ಇದು ಪ್ಲಸ್ 2C4 ಆಗುತ್ತೆ ಪ್ಲಸ್ ಸೊ ಆನ್ ಅಪ್ ಟು ಏನಾಗುತ್ತೆ ದಟ್ ಈಸ್ ಸೊ ಆನ್ ಅಪ್ ಟು ದಟ್ ಈಸ್ 2Cn ಆಗುತ್ತೆ ನೋಡಿ, Cn. ಓಕೆ, ಅಂದ್ರೆ 2 to this is nothing but 2 to the power n is nothing but 2C2 ಓಕೆ, ಈ 2 ಕಾಮನ್ ತಗೊಳ್ಳಿ. ಈ 2 ಕಾಮನ್ ತಗೊಂಡ್ರೆ ಏನಾಗುತ್ತೆ ನಮಗೆ ದಟ್ ಈಸ್ C0 ಪ್ಲಸ್ C2 ಪ್ಲಸ್ C4 ಸೊ ಆನ್ ಅಪ್ ಟು Cn ಅಂತ ಬಂದಾಗ ಓಕೆ ದಟ್ ಈಸ್ 2 to the power n. ಇದು 2 ನ ಇಲ್ತಾನೆ ಓಕೆ, 2 ನ ಇಲ್ತಂದ್ರೆ 2 to the power ಇಲ್ಲಿ 2 ನ ಅಂದ್ರೆ 2 ಡಿವೈಡ್ ಬೈ 2 to the power n ಡಿವೈಡ್ ಬೈ 2 ಆಗುತ್ತೆ. 2 to the power n ಡಿವೈಡ್ ಬೈ 2 ಅದಕ್ಕೆ ಇಟ್ ಆಸ್ 2 to the power n minus 1 ಇಲ್ಲ 2 to the power n ಡಿವೈಡೆಡ್ ಬೈ 2 we can it as 2 to the power n minus 1 ಅದನ್ನೇ ಬರ್ತಿದೆ. So 2 to the power n minus 1 is nothing but C0 okay plus C2 plus C4 so on up to Cn. ಓಕೆ, ಅದೇ ತರ ನೋಡಿ ಇದರಿಂದ ಬೇಕಾದ್ರೆ ಅದೇ ತರ ನಮಗೆ C1 ಓಕೆ C3 C5 okay so on up to Cn. So that is also equal to 2 to the power n minus 1. ಇವೆರಡು ಸೇಮ್ ಅಂತ ಅರ್ಥ. ಓಕೆ, ಸೊ ಇವೆರಡು ಸೇಮ್ ಅಂತ ಅರ್ಥ ನೋಡಿ. ಇಷ್ಟು ಕಾನ್ಸೆಪ್ಟ್ ಗೊತ್ತಿರಬೇಕು ನಮ್ಗೆ. ಇಷ್ಟು ಕಾನ್ಸೆಪ್ಟ್ ಗೊತ್ತಿದ್ರೆ ಮುಂದೆ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಈಗ ನಾನು ಒಂದೆರಡು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಸೊ ಇದು ಗೊತ್ತಿರಬೇಕು. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ ಅಂತ. ಓಕೆ, ನಾನು ಈಗ ಹೇಳ್ತಿದ್ದೀನಿ ಕಾನ್ಸೆಪ್ಟ್ ನಿಮಗೆ ಗೊತ್ತಿಲ್ಲ ಅಂದ್ರೆ ನೋಡಿ, ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇದನ್ನು ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿಲ್ ಗೋ ಫಾರ್ ಸಪೋಸ್ ಒಂದು ಎಕ್ಸಾಂಪಲ್ ತೊಗೊಂಡು ಸಾಲ್ವ್ ಮಾಡೋಣ ನೋಡಿ. ಒಂದು ಎಕ್ಸಾಂಪಲ್ ಇದು ಬಂದ್ಬಿಡುತ್ತಾ. ಓಕೆ, ಸೊ ನಾವು ಇಫ್ ಯು ಹ್ಯಾವ್ ಓಕೆ 10C0 ಪ್ಲಸ್ 10C1 ಓಕೆ ಪ್ಲಸ್ 10C2 ಓಕೆ ಪ್ಲಸ್ ಸೋ ಆನ್ ಅಪ್ ಟು ಇಲ್ಲಿವರೆಗೆ 10C10 ವರೆಗೆ ಅಂತ ಕೊಟ್ಟಿದ್ದಾರೆ.
ಸೊ ವಾಟ್ ಈಸ್ ದಿಸ್ ಸಮೇಷನ್ ವ್ಯಾಲ್ಯೂ? ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ? 2 ಟು ದಿ ಪವರ್ ಓಕೆ ಏನಾಗುತ್ತೆ 2 ಟು ದಿ ಪವರ್ 10 ಹೌದಾ? ಓಕೆ ಇಲ್ಲಿ ಬೇಕಾದ್ರೆ ನೋಡಿ ಇಲ್ಲಿದಲ್ಲ ಇಲ್ಲಿ ಮಾಡಿ ಹೌದಾ? ದಟ್ ಈಸ್ ಏನಾಗುತ್ತೆ? ಸೊ ದಟ್ ಈಸ್ NC0 NC1 NC2 ಅಂದ್ರೆ ನಮ್ಗೆ ಏನಾಗುತ್ತೆ NC n ಇದ್ರೆ 2 ಟು ದಿ ಪವರ್ n ಪ್ಲಸ್ ಇಲ್ಲಿಂದ ನಮ್ಗೆ 10 ಇದೆ ಇಲ್ಲಿ 2 ಟು ದಿ ಪವರ್ n ಆಗುತ್ತೆ. ದಟ್ ಈಸ್ ವೈ ನಮ್ಗೆ ಏನಾಗುತ್ತೆ? ಸೊ ದಟ್ ಈಸ್ ಇಲ್ಲಿ ಬೇಕಾದ್ರೆ ಇದು ರೌಂಡ್ ಮಾಡ್ಕೊಂಡ್ಬರ್ಕೊಳ್ಳಿ, ಇದನ್ನು ಇಂಪಾರ್ಟೆಂಟ್. ಓಕೆ ಸೊ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ ಅದೇ ತರ ಇಲ್ಲಿ ನೋಡಿ, ಸಪೋಸ್ ಇಫ್ ದೇ ಹ್ಯಾವ್ ಗಿವನ್ 10C ಓಕೆ 10C0 ಮೈನಸ್ 10C1 ಓಕೆ ಪ್ಲಸ್ ಓಕೆ 10C2 ಓಕೆ ಮೈನಸ್ ಸೊ ಆನ್ ಅಪ್ ಟು 10C10 ಅಂತ ಕೊಟ್ಟಿರ್ತಾರೆ. ಇದ್ರ ವ್ಯಾಲ್ಯೂ ಏನು ಬರುತ್ತೆ? ಒಂದು ಪ್ಲಸ್ ಒಂದು ಮೈನಸ್ ಆಯ್ತು, ಒಂದು ಪ್ಲಸ್ ಮೈನಸ್ ಇದೇನಾಗುತ್ತೆ? 0 ಆಗುತ್ತೆ. ಓಕೆ ಸೊ ಇಷ್ಟು ಗೊತ್ತಿರ್ಬೇಕು. ಅದೇ ತರ ನಿಮ್ಗೆ ನೋಡಿ 10C0 ಓಕೆ 10C2 ಓಕೆ ಪ್ಲಸ್ 10C ಓಕೆ 10C4 ಓಕೆ ಪ್ಲಸ್ ಸೊ ಆನ್ ಅಪ್ ಟು 10C10 ಅಂತ ಕೊಟ್ಟಿದ್ದಾನೆ ಅನ್ಕೊಳ್ಳಿ. 10C10 ಕೊಟ್ಟರೆ ನಮ್ಗೆ ಏನಾಗುತ್ತೆ? ದಿಸ್ ವ್ಯಾಲ್ಯೂ ಇಸ್ ನಮ್ಗೆ ಏನಾಗುತ್ತೆ? 2 ಟು ದಿ ಪವರ್ n ಮೈನಸ್ 1 ಹೌದಾ? n ಪ್ಲಸ್ n ಅಂದ್ರೆ 10 ಇದೆ ಹೌದು. ಸೊ ದಟ್ ಈಸ್ ಅಂತೀವ 2 ಟು ದಿ ಪವರ್ 10 ಮೈನಸ್ 1 ಅಂದ್ರೆ 2 ಟು ದಿ ಪವರ್ 9 ಅಂತ ಅರ್ಥ. ಸೊ ದಿಸ್ ಇಸ್ 2 ಟು ದಿ ಪವರ್. ಓಕೆ ಇಷ್ಟ ಆಗುತ್ತೆ ನೋಡಿ. ಅದೇ ತರ ನಮಗೆ ಸೊ ಇಷ್ಟ ಆಯ್ತಾ? ಇಷ್ಟ ಆದ್ಮೇಲೆ ಅದೇ ತರ ನಮಗೆ 10C1 ಓಕೆ ಪ್ಲಸ್ 10C3 ಓಕೆ ಪ್ಲಸ್ 10C5 ಪ್ಲಸ್ ಆನ್ ಅಪ್ ಟು 10C9 ಅಂತ ಕೊಟ್ಟಿದ್ದೆ ನಾನು. So that is equal to n ಬರ್ತದೆ ನಮಗೆ 2 that is also 2 to the power n minus 2 to the power n minus ಅಂದ್ರೆ 2 to the power 10 minus 1 that is equal to 2 to the power 9 ಆಗುತ್ತೆ. ಓಕೆ ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್ ನಮಗೆ. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ಇದೇನು ಇಷ್ಟ ನೋಡಿ. ಓಕೆ ಇಷ್ಟು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ಇವೆಲ್ಲ ಗೊತ್ತಿರಬೇಕು. ಇದ್ರ ಮೇಲೆ ಕ್ವಶನ್ಸ್ ನಿಮ್ಗೆ NCERT ಎಕ್ಸಾಂಪಲ್ ಇಲ್ಲ, ಬಟ್ ಕೇಳಿದ್ರೆ ಕೇಳ್ತಾರೆ. ಓಕೆ ನಾನು ಅದಕ್ಕೋಸ್ಕರ ಇಲ್ಲ ಅಂತೇಳಿ ನಾನು ಮಾಡಿಸಿದ್ದೀನಿ, ಇದ್ದರೆ ನಾನು ಡೈರೆಕ್ಟ್ ಕ್ವಶನ್ ಮಾಡಿಸಿದ್ದೇನೆ. ಓಕೆ ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ ನೋಡಿ. So now here what you have? Okay, so now NCERT exemplar questions ನೋಡಿ, ಡೈರೆಕ್ಟ್ ಆಗಿ ಕ್ವಶನ್ಸ್ ಸಾಲ್ವ್ ಮಾಡೋಣ. ಓಕೆ ಸೊ ಕ್ವಶನ್ಸ್ ಬಹಳ ಕಡಿಮೆ ತಗೊಂಡಿದ್ದೀನಿ. ವೈ ಬಿಕಾಸ್ ಇಲ್ಲಿ ನೋಡಿ ಆಕ್ಚುಯಲ್ ಆಗಿ ನಿಮಗೆ ಜನರಲ್ ಟರ್ಮ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಓಕೆ ಅದರಿಂದ ಬಹಳಷ್ಟು ಕ್ವಶನ್ ಕೇಳ್ತಿದ್ರು. ಓಕೆ ಅದರಿಂದ ಬಹಳಷ್ಟು ಕ್ವಶನ್ ಕೇಳ್ತಿದ್ರು, ಬಟ್ ಅದು ಈಗ ನಿಮಗೆ ಸಿಲೆಬಸ್ಗೆ ಇಲ್ಲ. ಓಕೆ ಸಿಲೆಬಸ್ ಇಂದ ತೆಗೆದಿದ್ದಾರೆ, ಅದಕ್ಕೋಸ್ಕರ ನಾನು ಸಿಲೆಬಸ್ ಇರಲಾರ್ದದ್ದು ನಾನು ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಚೆಕ್ ಮಾಡಿದ್ದೀನಿ, ಅದರಿಂದ ಕ್ವಶನ್ಸು ಬಂದಿಲ್ಲ, ಅದಕ್ಕೋಸ್ಕರ ನಾನು ಅದು ಮಾಡಿಸಿಲ್ಲ. ಜನರಲ್ ಟರ್ಮ್ ಅಂತ ಬರ್ತಿದೆ, ಏನು TR plus 1 that is equal to TR plus 1 that is equal to NCR okay NCR a to the power n minus r into b to the power r ಈ ತರ ಬರ್ತಿತ್ತು. ಓಕೆ ಈ ತರ ಬರ್ತಿತ್ತು, ಬಟ್ ಇದು ನಮಗೆ ಇಲ್ಲ ಸಿಲೆಬಸ್, ಅದಕ್ಕೋಸ್ಕರ ನಾನು ಸಾಲ್ವ್ ಮಾಡಿಸಿಲ್ಲ. ಓಕೆ ಸೊ ನೆಕ್ಸ್ಟ್ ನೋಡಿ, ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಇದ್ರದ್ದು ಮತ್ತೆ ಇದ್ರದ್ದು ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಎಷ್ಟು ಬರ್ತದೆ ಇಲ್ಲಿ ನೋಡಿ. ಇದು ಬಹಳ ಈಸಿ. ಓಕೆ ಸೊ ನಿಮ್ಗೆ ಯಾವ್ದಾರ ಕೊಟ್ಟರು ನೀವು ಟೆನ್ಷನ್ ತಗೋಬೇಡಿ. ಎಷ್ಟು 999 ಕೊಡಿ ಪವರ್. ಓಕೆ ಇಲ್ಲಿ ಪವರ್ ಏನಿದೆಲ್ಲ ಇದು 999 ಬಟ್ ಟೆನ್ಷನ್ ತಗೋಬೇಡಿ. ಇಲ್ಲಿ ಪವರ್ ಆಡ್ ಹೌದಾ? ಇದನ್ನು ಆಡ್ ಹೌದಾ? ಸೊ ನಾವು ಫಸ್ಟ್ a ಮೈನಸ್ ಬಿ ಹೋಲ್ ಕ್ಯೂಬ್ ಬರ್ಕೊಳ್ಳೋಣ. a ಮೈನಸ್ ಬಿ ಹೋಲ್ ಕ್ಯೂಬ್ ಸರಿ a ಪ್ಲಸ್ ಬಿ ಹೋಲ್ ಕ್ಯೂಬ್. a ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂದ್ರೆ ನೋಡಿ a ಪ್ಲಸ್ ಬಿ ಹೋಲ್ ಕ್ಯೂಬ್. ಓಕೆ ಪವರ್ ಆಡಿದ ಅದು ಸರ್ a ಪ್ಲಸ್ ಬಿ ಹೋಲ್ ಕ್ಯೂಬ್ ತಗೊಂಡು a ಕ್ಯೂಬ್ a ಪ್ಲಸ್ ಬಿ ಅಂದ್ರೆ a ಕ್ಯೂಬ್ ಓಕೆ ಪ್ಲಸ್ 3a ಸ್ಕ್ವೇರ್ ಬಿ ಓಕೆ ಪ್ಲಸ್ 3ab ಸ್ಕ್ವೇರ್ ಓಕೆ ಪ್ಲಸ್ b ಕ್ಯೂಬ್ ಹೌದು. ಸೊ ದಿಸ್ ಇಸ್ ವಾಟ್ a ಪ್ಲಸ್ ಬಿ ಹೋಲ್ ಕ್ಯೂಬ್. ಅದೇ ತರ a ಮೈನಸ್ ಬಿ ಹೋಲ್ ಕ್ಯೂಬ್. a ಮೈನಸ್ ಬಿ ಹೋಲ್ ಕ್ಯೂಬ್ ಅಂದ್ರೆ ಓಕೆ a ಕ್ಯೂಬ್ ಓಕೆ ಮೈನಸ್ 3a ಸ್ಕ್ವೇರ್ ಬಿ ನೆಕ್ಸ್ಟ್ ಪ್ಲಸ್ 3ab ಸ್ಕ್ವೇರ್ ಓಕೆ ಮೈನಸ್ b ಕ್ಯೂಬ್ ಹೌದು. ಸೊ ನಾವು ವಾಟ್ ದೇ ಹ್ಯಾವ್ ಆಸ್ಟ್ ಮೈನಸ್ ಅಂತ ಹೇಳಿದ್ರು, ಮೈನಸ್ ಅಂತ ಹೇಳಿದ್ರು. ಇದ್ರಲ್ಲಿ ಇದು ಕಳೀರಿ, ಇದ್ರಾಗ ಇದು ಕಳೀರಿ. ಓಕೆ ಮೈನಸ್ ಇದು ಪ್ಲಸ್ ಇದು ಮೈನಸ್ ಆಗುತ್ತೆ, ಮೈನಸ್ ಆಗುತ್ತೆ, ಮೈನಸ್ ಇದು ಪ್ಲಸ್ ಆಗುತ್ತೆ, ಪ್ಲಸ್ ಇದು ಮೈನಸ್ ಆಗುತ್ತೆ, ಇಲ್ಲಿ ಏನಾಗುತ್ತೆ ಮೈನಸ್ ಇದು ಪ್ಲಸ್ ಆಗುತ್ತೆ. ಇವೆರಡು ಕ್ಯಾನ್ಸಲ್ ಆಗ್ಬಿಡ್ತಾವ ಹೌದಾ? ಇದು ಎರಡು ಕ್ಯಾನ್ಸಲ್ ಆಗುತ್ತೆ. ನಮ್ಗೆ ಹೇಳಿದ್ದು ಇಲ್ಲಿ ಬರುತ್ತೆ ನೋಡಿ 2 ಟೈಮ್ಸ್ ಆಫ್ 3a ಸ್ಕ್ವೇರ್ ಬಿ ಓಕೆ ಇದನ್ನು ಕ್ಯಾನ್ಸಲ್ ಆಗ್ಬಿಡುತ್ತೆ. ಇದೇನಾಗುತ್ತೆ ನಮಗೆ ಪ್ಲಸ್ 2 ಟೈಮ್ಸ್ ಆಫ್ 2b ಕ್ಯೂಬ್ ಬರುತ್ತೆ ನೋಡಿ. ಎಷ್ಟು ಬಂದವು ಟರ್ಮ್ಸ್ ನಮಗೆ? ಎಷ್ಟು ಬಂದವು ಟರ್ಮ್ಸ್ ನಮಗೆ? ಎಷ್ಟು ಬಂದ? 2 ಟರ್ಮ್ಸ್ ಬಂದವುದಾ? ಸೊ ದಟ್ ಈಸ್ ನಮಗೆ ನೋಡಿ a ಪ್ಲಸ್ ಬಿ ಹೋಲ್ ಕ್ಯೂಬ್ ಓಕೆ ಮೈನಸ್ ಆಫ್ a ಮೈನಸ್ ಬಿ ಹೋಲ್ ಕ್ಯೂಬ್ ಮಾಡಿದ್ರೆ ಎಷ್ಟು ಬಂದು ನಮಗೆ? 2 ಟರ್ಮ್ಸ್ ಬಂದ. ಅಂದ್ರೆ ಟು ಪವರ್ ನೋಡಿ ಇಲ್ಲಿ ಪವರ್ 3 ಇದೆ ಹೌದಾ? 3 ಪ್ಲಸ್ 1 ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ದಟ್ ಈಸ್ 4 ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ 2 ಬಂತು. ದಿಸ್ ಇಸ್ ವಾಟ್ ಫಾರ್ಮುಲಾ. ಓಕೆ ಸೊ ನಮಗೆ ಏನಂದ್ರೆ ನಮಗೆ ಇದನ್ನ ಮಾಡಿಬೇಕಾದ್ರೆ ನೋಡಿ. ಸೊ ನಮಗೆ ಇಲ್ಲಿ 3 ಅಂದ್ರೆ 3 ಪ್ಲಸ್ 1 ಡಿವೈಡೆಡ್ ಬೈ 2 ಮಾಡಿದ್ರೆ ಏನಾಗುತ್ತೆ 4 ಬೈ 2 ಅಂದ್ರೆ 2 ಬರುತ್ತೆ. ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್. ನಮಗೆ ಎಷ್ಟು ಬಂದ್ರೆ 2 ಟರ್ಮ್ಸ್ ಯಾವ ತರ ಈ ತರ ಬಂತು ನಮಗೆ ಮಾಡಿದ್ರೆ, ಬಟ್ ಇದನ್ನೆಲ್ಲ ಎಕ್ಸ್ಪಾಂಡ್ ಕುಂದ್ರಕ್ಕೆ ಮಾಡೋಕ್ಕಾಗುತ್ತಾ? ಬರಲ್ಲ. ಅದಕ್ಕೋಸ್ಕರ ಇಲ್ಲಿ ನೋಡಿ ಇಲ್ಲಿ ಎಷ್ಟಿದೆ 51 ಟರ್ಮ್ಸ್ ಅದಾವ. ಇಲ್ಲಿ ಏನ್ ಮಾಡಿದ್ವಿ ನಾವು? ಇಲ್ಲಿ ಪವರ್ 3 ಇದ್ದಾಗ 3 ಪ್ಲಸ್ 1 ಡಿವೈಡೆಡ್ ಬೈ 2 ಮಾಡಿ ಹೌದಾ? ಇಲ್ಲಿ ಪವರ್ 51 ಇದೆ ನೋಡಿ, 51 ಪ್ಲಸ್ 1 ಡಿವೈಡೆಡ್ ಬೈ 2 ಮಾಡಿ 51 ಪ್ಲಸ್ 1 ಡಿವೈಡೆಡ್ ಬೈ 2 ಮಾಡಿದ್ರೆ ಏನಾಗುತ್ತೆ 52 ಡಿವೈಡೆಡ್ ಬೈ 2. 2 1 ಜಾ 2 26. ಸೊ ನಮಗೆ ಎಷ್ಟು ಬರ್ತದೆ? ನಮಗೆ 26 ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಎಷ್ಟು ಬರ್ತದೆ? 26. ಆಪ್ಷನ್ ಸಿ ನೋಡಿ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್.
ಇದನ್ನ ತಗೊಂಡು ರೆಫರೆನ್ಸ್ ತಗೊಂಡು ಇದು ನಾವು ಮಾಡಿದ್ವಿ, ಹೌದಾ? ಸೊ ದಟ್ ಈಸ್ ವೈ, ಸೊ ದಟ್ ಈಸ್ ನಮಗೆ ಇದು ಏನು ಫಾರ್ಮುಲಾ ಅಂದ್ರೆ n+1 ಡಿವೈಡೆಡ್ ಬೈ 2. ಯಾವಾಗ ಇಲ್ಲಿ ಪವರ್ ಆಡ್ ಇದ್ದಾಗ, ಓಕೆ, ಸೊ ಪವರ್ n ದಟ್ ಈಸ್ ಈಕ್ವಲ್ ಟು ಆಡ್ ಇದ್ದು n ದಟ್ ಈಸ್ ಈಕ್ವಲ್ ಆಡ್ ಇದ್ದಾಗ ಇಲ್ಲಿ ಮಿಡ್ಲ್ ಮೈನಸ್ ಬಂದ್ರೆ, ಓಕೆ, ಮಿಡ್ಲ್ ಮೈನಸ್ ಬಂದ್ರೆ ನಮ್ಗೆ ಏನು ಫಾರ್ಮುಲಾ ಅಂದ್ರೆ ದಟ್ ಈಸ್ ಬೇಕಾದ್ರೆ ಬರ್ಕೊಳ್ಳಿ, nx ಪ್ಲಸ್ a ಇಂಟು ಮೈನಸ್ ಆಫ್ x ಮೈನಸ್ a ಇಲ್ಲಿ ಪವರ್ n. ಸೊ ದಟ್ ಈಸ್ ಈಕ್ವಲ್ ಟು ಇದು ನಂಬರ್ ಆಫ್ ಟರ್ಮ್ಸ್ ಎಷ್ಟು ಬರ್ತಾ, ನಂಬರ್ ಆಫ್ ಟರ್ಮ್ಸ್ ಎಷ್ಟು ಬರ್ತಾ ಅಂದ್ರೆ ನಂಬರ್ ಆಫ್ ಟರ್ಮ್ಸ್. ಇದು ನೆನಪಿಲ್ಲ ಅಂದ್ರೆ ಈ ತರ ಮಾಡ್ಕೊಂಡು ಮಾಡಿ ನೀವು, ಯಾಕಂದ್ರೆ ನೆಕ್ಸ್ಟ್ ಕ್ವಶನ್ ಅದೇ ತರ ಮಾಡ್ತೀವಿ. ನಂಬರ್ ಆಫ್ ಟರ್ಮ್ಸ್ ದಟ್ ಈಸ್ ಈಕ್ವಲ್ ಅಂತ ದಟ್ ಈಸ್ n+1 ಡಿವೈಡೆಡ್ ಬೈ 2. ಸೊ ದಟ್ ಈಸ್ ಇದು ಫಾರ್ಮುಲಾ ಅದ್ರ ಪ್ರಕಾರ ಮಾಡಿ. ಓಕೆ, ನೆಕ್ಸ್ಟ್ ಅದೇ ತರ ನೋಡಿ, ನೆಕ್ಸ್ಟ್ ಇದೇ ತರ ನೆಕ್ಸ್ಟ್ ಕ್ವಶನ್ ಮಾಡೋಣ ನೋಡಿ. ಇದನ್ನ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಇದು ಎಕ್ಸಾಕ್ಟ್ಲಿ ಇರ್ತದೆ. ಇಲ್ಲಿ ನೋಡಿ ಪವರ್ ಏನಿದೆ ನಮಗೆ, ಪವರ್ ಇವನ್ ಇದೆ, ಹೌದಾ? ಸೊ ಅಂದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ತಗೊಳ್ಳಿ. ಸೊ ನಾವು ಏನ್ ಮಾಡೋಣ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್ ಪ್ಲಸ್ 2ab, ಓಕೆ, ಪ್ಲಸ್ ಬಿ ಸ್ಕ್ವೇರ್, ಹೌದು. ನೆಕ್ಸ್ಟ್ ಹತ್ರ a ಮೈನಸ್ ಬಿ ಹೋಲ್ ಸ್ಕ್ವೇರ್ ದಟ್ ಈಸ್ ಏನು ಕೊಡಿದ್ರೆ a ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್, ಹೌದು. ಸೊ ನಾವು ಇಲ್ಲಿ ನೋಡಿ ಇದು ಎಡಿಷನ್ ಮಾಡಿದ್ರೆ ಆಡ್ ಮಾಡೋದು, ಇದು ಎರಡು ಆಡ್ ಮಾಡಿದ್ರೆ ಏನು ಬರ್ತದೆ? ಸೊ ದಟ್ ಈಸ್ a ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಅಂದ್ರೆ 2a ಸ್ಕ್ವೇರ್, ಹೌದು. ನೆಕ್ಸ್ಟ್ ಇದು ಎರಡು ಕ್ಯಾನ್ಸಲ್ ಆಗ್ಬಿಡುತ್ತೆ. ನಾವು ಪ್ಲಸ್ ಇದನ್ನ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ 2b ಸ್ಕ್ವೇರ್ ಆಗ್ತದೆ. ದಟ್ ಈಸ್ ಅಂದ್ರೆ ನೋಡಿ ಜಸ್ಟ್ ಸಿ ನಮ್ಗೆ ಏನಿದೆ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ a ಮೈನಸ್ ಬಿ ಹೋಲ್ ಸ್ಕ್ವೇರ್. ಓಕೆ, ಸೊ ಎಷ್ಟು ನೋಡಿ ಎಷ್ಟು ಟರ್ಮ್ಸ್ ಬಂದ ನೋಡಿ, 2 ಟರ್ಮ್ಸ್ ಬಂದವದ. ಅಂದ್ರೆ ಇಲ್ಲಿ ನೋಡಿ ಪವರ್ 2 ಐತದ ಅಂದ್ರೆ 2 ಡಿವೈಡೆಡ್ ಬೈ 2 ಪ್ಲಸ್ 1 ಮಾಡಿ. 2 ಡಿವೈಡೆಡ್ ಬೈ 2 ಪ್ಲಸ್ 1 ಅಂದ್ರೆ ಸೊ ನಮ್ಗೆ ಏನ್ ಬರುತ್ತೆ, ನಮಗೆ ದಟ್ ಈಸ್ 2 ಬರುತ್ತೆ. ಅಂದ್ರೆ ದಿಸ್ ಇಸ್ ನಥಿಂಗ್ ಬಟ್ n ಡಿವೈಡೆಡ್ ಬೈ 2 ಪ್ಲಸ್ 1 ಅಂತ ಇರ್ತದೆ. ಓಕೆ, n ಡಿವೈಡೆಡ್ ಬೈ 2 ಪ್ಲಸ್ 1. ಸೊ ನಮ್ಗೆ ಏನ್ ಕೊಟ್ಟಿದ್ದಾರೆ, ಸೊ n ಇಸ್ ಈಕ್ವಲ್ ಟು e1. ಓಕೆ, n ಇಸ್ ಈಕ್ವಲ್ ಟು e1 ಅಂತ ಬಂದು ಹಿಯರ್ x ಪ್ಲಸ್ a, ಓಕೆ, x ಪ್ಲಸ್ a ಟು ದಿ ಪವರ್ n ಪ್ಲಸ್ x ಮೈನಸ್ a ಟು ದಿ ಪವರ್ n ದಟ್ ಈಸ್ ಈಕ್ವಲ್ ಈ ತರ ಅಂತ ಬಂದ್ರೆ, ಈ ತರ ಇದ್ದಾಗ ನಂಬರ್ ಆಫ್ ಟರ್ಮ್ಸ್ ದಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಟರ್ಮ್ಸ್ ದಟ್ ಈಸ್ ಈಕ್ವಲ್ ಟು ಏನ್ ಬರುತ್ತೆ ನಮಗೆ n ಡಿವೈಡೆಡ್ ಬೈ 2 ಪ್ಲಸ್ 1. ಓಕೆ, ದಟ್ ಈಸ್ ನಮ್ಗೆ ಏನ್ ಬರುತ್ತೆ, n ಪ್ಲಸ್ ಇಂದ 100 ಇದೆ, 100 ಡಿವೈಡೆಡ್ ಬೈ 2 ಪ್ಲಸ್ 1. ಸೊ ದಟ್ ಈಸ್ ಈಕ್ವಲ್ ಏನ್ ಬರುತ್ತೆ ನಮಗೆ 50 ಪ್ಲಸ್ 1. 50 ಪ್ಲಸ್ 1 ಅಂದ್ರೆ 51 ಬರುತ್ತೆ. ನಂಬರ್ ಆಫ್ ಟರ್ಮ್ಸ್ ಎಷ್ಟು ಬರುತ್ತೆ ನಮಗೆ 51. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ನಮಗೆ ಆಪ್ಷನ್ ಸಿ. ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ತೊಗೊಂಡು ಸಾಲ್ವ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ನೋಡಿ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಸೊ ನಾವು ಇದು ನೋಡಿ, ಇದು ಆವಾಗಲೇ ಮಾಡಿದೀವಿ ಈ ತರ ಕ್ವಶನ್. ಓಕೆ, ಸೊ ಇಲ್ಲಿ ನೋಡಿ ಇಫ್ ದಿಸ್ ಕೊಲ್ಟು ಇಷ್ಟು ಕೊಟ್ಟಿದ್ದಾರೆ, ಸೊ ದಟ್ ಈಸ್ a0 a2 a4 ಸೊ ಆನ್ ಅಪ್ ಟು a2n ಕೊಟ್ಟಿದೆ, ಏನ್ ಬರುತ್ತೆ ಅಂತ ಕೇಳಿ. ಸೊ ಫಸ್ಟ್ LLX ಇದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ, 1 ಸಬ್ಸ್ಟಿಟ್ಯೂಟ್ ಮಾಡಿ. LLX ಇದೆಲ್ಲ ಸಬ್ಸ್ಟಿಟ್ಯೂಟ್ 1 ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ ಏನ್ ಬರುತ್ತೆ ನಮ್ಗೆ ನೋಡಿ, ಸೊ LLX ಇದರಲ್ಲಿ ಓಕೆ, ಇದ್ರಲ್ಲಿ ಬೇಕಾದ್ರೆ ಬರ್ಕೊಂಬೋಣ ಅಂತ ಹೇಳ್ರಿ. 1 ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದಿ ಪವರ್ n ದಟ್ ಈಸ್ ಈಕ್ವಲ್ ಟು a0, ಓಕೆ, ಪ್ಲಸ್ a1x, ಓಕೆ, ಪ್ಲಸ್ a2 x ಸ್ಕ್ವೇರ್, ಓಕೆ, ನೆಕ್ಸ್ಟ್ ಪ್ಲಸ್ ಸೊ ಆನ್ ಅಪ್ ಟು ಪ್ಲಸ್ a2n, ಓಕೆ, x ಟು ದಿ ಪವರ್ 2n ಆಗುತ್ತೆ. ಓಕೆ, ಇದು ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದಿಸ್ ವಾಲ್ a0 a2 ಸೊ ಆನ್ ಅಪ್ ಟು a2n ವರೆಗೆ ಕಂಡುಹಿಡಿಯೋಣ. ಸೊ ನಾವು LLX ಇದೆಲ್ಲ ಒಂದು x ಇಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ ಏನು ಬರುತ್ತೆ 1 ಮೈನಸ್ 1 ಪ್ಲಸ್ 1 ಸ್ಕ್ವೇರ್ ಆಗುತ್ತೆ, ಹೋಲ್ ಪವರ್ n ಆಗುತ್ತೆ. ದಟ್ ಈಸ್ ನಮಗೆ a0, ಓಕೆ, ಪ್ಲಸ್ a1 ಇಂಟು x ಅಂದ್ರೆ a1 ಇಂಟು 1 ಅಂದ್ರೆ 1 ಬರುತ್ತೆ, a2 1 ಪ್ಲಸ್ a2 1 ಸ್ಕ್ವೇರ್ ಪ್ಲಸ್ ಸೊ ಆನ್ ಅಪ್ ಟು a2n 1 ಟು ದಿ ಪವರ್ ಎನಿಥಿಂಗ್ ಇಸ್ ನಮ್ಗೆ ಏನು ಬರುತ್ತೆ ಅಷ್ಟೇ ಬರುತ್ತೆ ವಾಪಸ್ ಇದು. ಓಕೆ, ಅಂದ್ರೆ ನೋಡಿ 1 ಮೈನಸ್ 1 ಅಂದ್ರೆ 0 ಆಗುತ್ತೆ. ಸೊ 1 ಸ್ಕ್ವೇರ್ ಅಂದ್ರೆ 1 ಆಗುತ್ತೆ. 1 ಟು ದಿ ಪವರ್ ಎನಿಥಿಂಗ್ ಇಸ್ 1 ಆಗುತ್ತೆ. 1 ದಟ್ ಈಸ್ ಈಕ್ವಲ್ ಟು a0 ಪ್ಲಸ್ a1, ಓಕೆ, ಪ್ಲಸ್ a2, ಓಕೆ, ಪ್ಲಸ್ ಸೊ ಆನ್ ಅಪ್ ಟು a2n ಇಷ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದೇ ತರ x ಇಸ್ ಈಕ್ವಲ್ ಟು ಏನು ಸಬ್ಸ್ಟಿಟ್ಯೂಟ್ ಮಾಡಿ, ಇದ್ರಾಗ x ಇಸ್ ಈಕ್ವಲ್ ಟು ಮೈನಸ್ 1 ಸಬ್ಸ್ಟಿಟ್ಯೂಟ್ ಮಾಡೋಣ. x ಇಸ್ ಈಕ್ವಲ್ ಟು ಮೈನಸ್ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರ್ತಿಲ್ಲ, ಮಾಡ್ತೀನಿ ನೋಡಿ, ಇಲ್ಲಿ ಮಾಡ್ತೀನಿ ನೋಡಿ. x ಇಸ್ ಈಕ್ವಲ್ ಟು ಮೈನಸ್ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ 1 ಮೈನಸ್ ಆಫ್ ಮೈನಸ್ 1, ಓಕೆ, ಪ್ಲಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಹೋಲ್ ಟು ದಿ ಪವರ್ n ಆಗುತ್ತೆ ನೋಡಿ. ಓಕೆ, ಸೊ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಇದರಲ್ಲಿ ರೀತಿ ಇಕ್ವೇಷನ್ x ಇಸ್ ಈಕ್ವಲ್ ಟು ಮೈನಸ್ 1 ಇನ್ ಇಕ್ವೇಷನ್ 1. ಓಕೆ, ಇಷ್ಟು ಬಂತು, ಹೌದಾ? ದಟ್ ಈಸ್ ಈಕ್ವಲ್ ಟು ನಮ್ಗೆ ಇದೇನಾಯ್ತು ಅಂದ್ರೆ, ಸೊ ದಟ್ ಈಸ್ a0, ಓಕೆ, ಮೈನಸ್ a1 ಬರ್ತದೆ ನೋಡಿ, ದಟ್ ಈಸ್ ಮೈನಸ್ a1, ಓಕೆ, ಪ್ಲಸ್ a2 ಬರ್ತವೆ, ಬಿಕಾಸ್ ಮೈನಸ್ 1 ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತೆ ನಮ್ಗೆ ಪ್ಲಸ್ 1 ಬರುತ್ತೆ. ನೆಕ್ಸ್ಟ್ ಪ್ಲಸ್ ಸೊ ಆನ್ ಅಪ್ ಟು ಏನು ಬರುತ್ತೆ ಇದು ಮೈನಸ್ 1 ಟು ದಿ ಪವರ್ ಏನು ಬರುತ್ತೆ, ಮೈನಸ್ 1 ಟು ದಿ ಪವರ್ n. ಓಕೆ, ಸೊ ದಟ್ ಈಸ್ a2n ಬರುತ್ತೆ ನೋಡಿ. ಓಕೆ, ನಾವು ಈ ಜಸ್ಟ್ ಸಿ ಹಿಯರ್,
ಓಕೆ ನಾವು ಇದು ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗಿಬಿಡುತ್ತೆ ಹೌದಾ. ಓಕೆ ಇದೇನಾಗುತ್ತೆ ಸೊ ದಟ್ ಈಸ್ ಪ್ಲಸ್ ಒನ್ ಪ್ಲಸ್ ಒನ್ ಮೈನಸ್ ಒನ್ ಸ್ಕ್ವೇರ್ ಒನ್ ಆಗುತ್ತೆ 1 to the power ಓಕೆ ಏನಾಗುತ್ತೆ ನೋಡಿ. ಓಕೆ ಎ ನಾಟ್ ಸೊ ದಟ್ ಈಸ್ ನಥಿಂಗ್ ಬಟ್ ಎ ನಾಟ್ ಮೈನಸ್ A1 ಓಕೆ ಪ್ಲಸ್ A2 ಪ್ಲಸ್ ಒನ್ ಅಪ್ ಟು A2n ಪ್ಲಸ್ ಮೈನಸ್ ಬರ್ತೀವಲ್ಲ ಲಾಸ್ಟ್ ಅಂದ್ರೆ 3 to the power n. So let us assume this as equation 2 and this is equation 3. Equation 1 ಮತ್ತೆ equation 3 ನ add ಮಾಡಿ. Okay. So add equation 2 and 3. 3 ಮತ್ತೆ 2 ನ add ಮಾಡಿದ್ರೆ that is ಏನು ಬರುತ್ತೆ 1 plus 3 to the power n that is equal to. So this A0 ಇದೆ ಏನು ಬರುತ್ತೆ 2A0 ಬರುತ್ತೆ 2A0 ಬರ್ಕೊಳ್ಳಿ. ನೆಕ್ಸ್ಟ್ ಸೊ ಪ್ಲಸ್ A1 ಇದೆ ಮೈನಸ್ A1 ಇದೆ ಅದು 0 ಆಗ್ಬಿಡುತ್ತೆ. ನೆಕ್ಸ್ಟ್ ಇದೇನಾಗುತ್ತೆ A2 ಏನು ಬರುತ್ತೆ ನಮಗೆ that is 2A2 ಆಗುತ್ತೆ. ನೆಕ್ಸ್ಟ್ ಅದೇ ತರ A3 ಕ್ಯಾನ್ಸಲ್ ಆಗ್ಬಿಡುತ್ತೆ. ನೆಕ್ಸ್ಟ್ ಅದೇ ತರ 2A4 ಆಗುತ್ತೆ ಪ್ಲಸ್ ಒನ್ ಅಪ್ ಈ ತರ ಕಂಟಿನ್ಯೂಸ್ ಆಗುತ್ತೆ A2n ತರಕ್ಕೆ ಬರುತ್ತೆ. ಓಕೆ ಇಲ್ಲಿ ನೋಡಿ ಎಲ್ಲದರಲ್ಲಿ ಏನು ಕಾಮನ್ ಇದೆ ನಮಗೆ 2 ಕಾಮನ್ ಇದೆ ಹೌದಾ. ಸೊ ದಟ್ ಈಸ್ ಟೇಕ್ 2 ಕಾಮನ್. ಸ್ವಲ್ಪ ತೆಳಕ್ಕೆ ತಂದು ಓಕೆ 2 ಕಾಮನ್ ತೊಗೊಳ್ಳಿ. 2 ಕಾಮನ್ ತೊಗೊಂಡ್ರೆ ಏನಾಗುತ್ತೆ ಅವಾಗ ಏನು ಬರುತ್ತೆ ನಮಗೆ 2 ಕಾಮನ್ ತೊಗೊಂಡ್ರೆ ಅದಲ್ಲಿ ಏನು ಬರುತ್ತೆ ನಮಗೆ A0 ಪ್ಲಸ್ A2 ಪ್ಲಸ್ A4 ಪ್ಲಸ್ ಸೊ ಆನ್ ಅಪ್ ಟು A2n ಬರುತ್ತೆ ನೋಡಿ. ಸೊ ಈ 2 ನ ಇಲ್ಲಿ ತನ್ನಿ 1 ಪ್ಲಸ್ 3 to the power n ದಟ್ ಈಸ್ 1 ಪ್ಲಸ್ 3 to the power n ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ A0 A2 ಓಕೆ ಪ್ಲಸ್ A4 ಪ್ಲಸ್ ಸೊ ಆನ್ ಅಪ್ ಟು A2n ಬರುತ್ತೆ. ಸೊ ಇಷ್ಟು ನೋಡಿದೆ 1 ಪ್ಲಸ್ 3 to the power n ಡಿವೈಡೆಡ್ ಬೈ 2 1 ಪ್ಲಸ್ 3 ಇಲ್ಲಿದೆ ನೋಡಿ ಆಪ್ಷನ್ ಎ 1 ಪ್ಲಸ್ 3 to the power n ಡಿವೈಡೆಡ್ ಬೈ 2 ಆಪ್ಷನ್ ಎ ಇಸ್ ದ ಕರೆಕ್ಟ್. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಂಡು ನೆಕ್ಸ್ಟ್ ವಿಲ್ ಗೋ ಫಾರ್. ಸ್ವಲ್ಪ ಲೆಂತ್ ಅನಿಸ್ಬೋದು ಬಟ್ ಈಸಿ ಇದೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಈಸಿ ಇದೆ ಕ್ವಶನ್. ನಾನು ಪ್ರತಿಯೊಂದು ಸ್ಟೆಪ್ ಬರ್ತಿದ್ದೀನಿ ಅದಕ್ಕೋಸ್ಕರ ನಿಮಗೆ ಲೆಂತ್ ಅನ್ಸ್ಬೋದು ಬಟ್ ನಾನು ಜಲ್ದಿ ಡೈರೆಕ್ಟ್ ಆಗಿ ಬರ್ತಾರೆ ಸೊ ಜಲ್ದಿ ಆಗ್ತಿತ್ತು ಇದೆಲ್ಲ. ಓಕೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನು ಕೊಡಿದ್ರೆ ಓಕೆ ಇದು ನೋಡಿ ಇದು ಹೇಳಿದ್ದೀನಿ ಇಫ್ ಯು ಹ್ಯಾವ್ 3 ಟರ್ಮ್ಸ್ ಅಂಡ್ ಪವರ್ ಯು ಹ್ಯಾವ್ ಎನ್ ನಂಬರ್ ಆಫ್ ಟರ್ಮ್ಸ್ ದಟ್ ಈಸ್ ಈಕ್ವಲ್ ಎಷ್ಟು ಬರುತ್ತೆ ದಟ್ ಈಸ್ ನಂಬರ್ ಆಫ್ ಟರ್ಮ್ಸ್ n into n plus 1 into n plus 2 ಡಿವೈಡೆಡ್ ಬೈ 2 ಆಪ್ಷನ್ ಎ ಇಸ್ ದ. ಓಕೆ ನೆಕ್ಸ್ಟ್ ಅದೇ ತರ ನೋಡಿ ಆಪ್ಷನ್ ಎ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 5 ಏನು ಕೊಟ್ಟಿದ್ದಾರೆ ನಮಗೆ ಓಕೆ z ದಟ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ. ಓಕೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ ಇದರಲ್ಲಿ ಯಾವ್ದು ಕರೆಕ್ಟ್ ಆಗ್ತದೆ ಅಂತ ಕೇಳ್ತಾರೆ. ಓಕೆ ಇದನ್ನ ಇದು ಸೇಮೇ ಇದೆ ಅಲ್ಲಿ ಪ್ಲಸ್ ಇದೆ ಅಲ್ಲಿ ಮೈನಸ್ ಇದೆ. ಫಸ್ಟ್ ಇದನ್ನ ಕಂಡು ಹಿಡ್ಕೊಂಡ್ಬಿಟ್ಟು ಏನು ದಟ್ ಈಸ್ √3 ಡಿವೈಡೆಡ್ ಬೈ 2 ಪ್ಲಸ್ I ಡಿವೈಡೆಡ್ ಬೈ 2 ಹೋಲ್ ಪವರ್ 5. ಓಕೆ ಸೊ ದಿಸ್ ಇಸ್ ನ ಫಾರ್ಮ್ ಆಫ್ a ಪ್ಲಸ್ b ಹೋಲ್ ಟು ದಿ ಪವರ್ n ಫಾರ್ಮೆಟ್ ಇದೆ. ಸೊ ದಟ್ ಈಸ್ ಯು ಕ್ಯಾನ್ ಡಾಸ್ 5c0 ಓಕೆ ನೆಕ್ಸ್ಟ್ 5c1 ಓಕೆ ನೆಕ್ಸ್ಟ್ 5c2 ಓಕೆ ನೆಕ್ಸ್ಟ್ 5c3 ನೆಕ್ಸ್ಟ್ 5c4 ನೆಕ್ಸ್ಟ್ 5c5 ನೋಡಿ. ಓಕೆ ನೆಕ್ಸ್ಟ್ ಏನಾಗುತ್ತೆ ಇದೆಲ್ಲ ಮಿಡಲ್ ಪ್ಲಸ್ ಇದೆ ಅದಕ್ಕೋಸ್ಕರ ಎಲ್ಲ ಪ್ಲಸ್ ಬರುತ್ತೆ. ಇಲ್ಲಿ ಪ್ಲಸ್ ಇಲ್ಲಿ ಪ್ಲಸ್ ಇಲ್ಲಿ ಪ್ಲಸ್ ಬರುತ್ತೆ ಇಲ್ಲಿ ಪ್ಲಸ್ ಬರುತ್ತೆ ಎಲ್ಲ ಕಡೆ ಪ್ಲಸ್ ಬರುತ್ತೆ ನೋಡಿ. ಓಕೆ ಸೊ ನೆಕ್ಸ್ಟ್ ಏನಾಗುತ್ತೆ √3 ಡಿವೈಡೆಡ್ ಬೈ 2 ಓಕೆ √3 ಡಿವೈಡೆಡ್ ಬೈ 2 ಹೋಲ್ ಪವರ್ 5 ಬರುತ್ತೆ. ನೆಕ್ಸ್ಟ್ ಫಸ್ಟ್ ಅಂದ್ರೆ √3 ಡಿವೈಡೆಡ್ ಬೈ 2 ಹೋಲ್ ಪವರ್ 4 ಬರುತ್ತೆ. ಓಕೆ ನೆಕ್ಸ್ಟ್ ಅದೇ ತರ √3 ಡಿವೈಡೆಡ್ ಬೈ 2 ಹೋಲ್ ಪವರ್ ಏನು ಬರುತ್ತೆ ನಮಗೆ 3 ಬರುತ್ತೆ. ಓಕೆ ಅದೇ ತರ ನಮಗೆ √3 ಡಿವೈಡೆಡ್ ಬೈ 2 ಹೋಲ್ ಪವರ್ 2 ಬರುತ್ತೆ. ಓಕೆ ಸೊ √3 ಡಿವೈಡೆಡ್ ಬೈ 2 ಹೋಲ್ ಪವರ್ 1 ಬರುತ್ತೆ. ಓಕೆ ಇಲ್ಲಿ √3 ಡಿವೈಡೆಡ್ ಬೈ 2 ಹೋಲ್ ಪವರ್ 0 ಬರುತ್ತೆ ಅಂತ ಅರ್ಥ. ನೆಕ್ಸ್ಟ್ ಅದೇ ತರ ಏನಾಗುತ್ತೆ I ಡಿವೈಡೆಡ್ ಬೈ 2 ಟು ದಿ ಪವರ್ 0 ಆಗುತ್ತೆ ಇಲ್ಲಿ. ನೆಕ್ಸ್ಟ್ I ಡಿವೈಡೆಡ್ ಬೈ 2 ಟು ದಿ ಪವರ್ 1 ಆಗುತ್ತೆ. ನೆಕ್ಸ್ಟ್ I ಡಿವೈಡೆಡ್ ಬೈ 2 ಟು ದಿ ಪವರ್ 2 ಆಗುತ್ತೆ. ನೆಕ್ಸ್ಟ್ I ಡಿವೈಡೆಡ್ ಬೈ 2 ಟು ದಿ ಪವರ್ ಏನು ಬರುತ್ತೆ ನಮಗೆ ದಟ್ ಈಸ್ 2 ಆಯ್ತಾ 3 ಆಗುತ್ತೆ. ನೆಕ್ಸ್ಟ್ I ಡಿವೈಡೆಡ್ ಬೈ 2 ಟು ದಿ ಪವರ್ 4 ಆಗುತ್ತೆ. ನೆಕ್ಸ್ಟ್ ಅದೇ ತರ I ಡಿವೈಡೆಡ್ ಬೈ 2 ಟು ದಿ ಪವರ್ 5 ಆಗುತ್ತೆ ನೋಡಿ. ಓಕೆ ನಾವು ಇಷ್ಟು ಬಂತ. ನೆಕ್ಸ್ಟ್ ಅದೇ ತರ √3 ಓಕೆ √3 ಪ್ಲಸ್ 2 ಮೈನಸ್ I ಡಿವೈಡೆಡ್ ಬೈ 2 ಹೋಲ್ ಪವರ್ 5 ಬರ್ಕೊಳ್ತೀನಿ ನೋಡಿ. ಎಕ್ಸಾಕ್ಟ್ಲಿ ಸೇಮೇ ಬರುತ್ತೆ ಬೇಕಾದ್ರೆ ನಾನು ಕಾಪಿ ಮಾಡ್ಕೊಂಡು ಬರ್ಕೊಂಡು ಎಕ್ಸಾಕ್ಟ್ಲಿ ಸೇಮ್ ಬರುತ್ತೆ. ಒಂದು ಪ್ಲಸ್ ಮೈನಸ್ ಬರುತ್ತೆ ನೋಡಿ. ಓಕೆ ಇಲ್ಲಿ ಪ್ಲಸ್ ಮೈನಸ್ ಚೇಂಜ್ ಮಾಡ್ಕೊಡ್ತೀನಿ ಇಲ್ಲ ನಾನು ಸ್ವಲ್ಪ ಬರ್ಕೊಳ್ಳೋದು ಬೇಕಾಗಿಲ್ಲ ಜಲ್ದಿ ಮಾಡ್ಬೋದು. ನಾನು ನಿಮ್ಗೆ ಅರ್ಥ ಆಗ್ಲಿ ಅಂತೇಳಿ ಇದು ಮೈನಸ್ ಓಕೆ ಸೊ ಇದು ಪ್ಲಸ್ ಓಕೆ ಇದು ಮೈನಸ್ ನೆಕ್ಸ್ಟ್ ಇದು ಪ್ಲಸ್ ಇದು ಮೈನಸ್ ನೆಕ್ಸ್ಟ್ ಇದು ಪ್ಲಸ್ ಇದು ಮೈನಸ್. ಓಕೆ ನಾವು ಜಸ್ಟ್ ಇದು ಆ್ಯಡ್ ಮಾಡಿ ಅಂತ ಹೇಳಿದ್ರೆ ಇವಾಗ ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಝೆಡ್ ಬರುತ್ತೆ ಹೌದು.
z that is equal to ನಮ್ಗೆ ಏನು ಬರುತ್ತೆ ಇವೆರಡು ಸೇಮ್ ಇದೆ ಹೌದಾ ಸೊ ದಟ್ ಈಸ್ 2 ಟೈಮ್ಸ್ ಆಫ್ ಇದು 5c0 ಓಕೆ 5c0 ನಮಗೆ √3 ಡಿವೈಡೆಡ್ ಬೈ 2 ಟು ದಿ ಪವರ್ 5 ಬರುತ್ತೆ ಓಕೆ ನಾವು I ಡಿವೈಡೆಡ್ ಬೈ 2 ಹೋಲ್ ಪವರ್ 0 ಅಂದ್ರೆ 1 ಬರುತ್ತೆ 1 ಬರ್ಕೊಳ್ಳಿ ಡೈರೆಕ್ಟ್ ಆಗಿ ಬರ್ಕೊಳ್ತೀನಿ ನೋಡಿ ಸೊ ಇದ್ರಾಗ ಇದು ಪ್ಲಸ್ ಮಾಡ್ತಿದ್ದೀನಿ ಇದು ಆಡ್ ಮಾಡಿದ್ರೆ ಇಷ್ಟು ಬರುತ್ತೆ ಓಕೆ ನೆಕ್ಸ್ಟ್ ಅದೇ ತರ ಇದು ಕ್ಯಾನ್ಸಲ್ ಆಗ್ಬಿಡುತ್ತೆ ನೆಕ್ಸ್ಟ್ ಅದೇ ತರ ಇದೇನ್ ಬರುತ್ತೆ ನಮಗೆ ನೆಕ್ಸ್ಟ್ 5c2 ಅಂದ್ರೆ 2 ಟೈಮ್ಸ್ ಆಫ್ 5c2 ಓಕೆ ಇಂಟು √3 ಡಿವೈಡೆಡ್ ಬೈ √3 2 ಟು ದಿ ಪವರ್ 3 ಓಕೆ ಇದು I ಸ್ಕ್ವೇರ್ ಡಿವೈಡೆಡ್ ಬೈ 2 ಇದೆ ನೋಡಿ I ಸ್ಕ್ವೇರ್ ಡಿವೈಡೆಡ್ ಬೈ I ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ ಇದೆ ಬರ್ಕೊಳ್ಳೋಣ ನೆಕ್ಸ್ಟ್ ಮಾಡೋಣಂತೆ ನೆಕ್ಸ್ಟ್ ಇದನ್ನು ಕ್ಯಾನ್ಸಲ್ ಆಗ್ಬಿಡುತ್ತೆ ನೆಕ್ಸ್ಟ್ ಇದು ನೋಡಿ ಓಕೆ ನೆಕ್ಸ್ಟ್ 2 ಟೈಮ್ಸ್ ಆಫ್ 5c4 ನಮಗೆ √3 ಡಿವೈಡೆಡ್ ಬೈ 2 √3 ಡಿವೈಡೆಡ್ ಬೈ 2 ಹೋಲ್ ಪವರ್ ನಮಗೆ I ಡಿವೈಡೆಡ್ ಬೈ 2 ಹೋಲ್ ಪವರ್ 4 ಓಕೆ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ದಟ್ ಈಸ್ 2 ರೈಟ್ ಆಸ್ ಇಟ್ ಈಸ್ ಓಕೆ 2 ಟೈಮ್ಸ್ ಆಫ್ 5c0 ಓಕೆ ಇಲ್ಲಿ ನೋಡಿ ಇಲ್ಲಿ ಹೆಂಗಿದೆ ಹಂಗೆ ಬರ್ಕೊಳ್ಬೇಕಾದ್ರೆ 5c0 ಓಕೆ ಆನ್ಸರ್ ನೋಡಿ ನಮಗೆ ರಿಯಲ್ ಪಾರ್ಟ್ ಆಫ್ z ದಟ್ ಇಸ್ ಈಕ್ವಲ್ ಟು 0 ರಿಯಲ್ ಪಾರ್ಟ್ ಆನ್ಸರ್ ಇದೆ ಏನೋ ಆನ್ಸರ್ ಇದೆ ರಿಯಲ್ ಪಾರ್ಟ್ ನಾಟ್ ಈಕ್ವಲ್ ಟು 0 ಇಮ್ಯಾಜಿನರಿ ಪಾರ್ಟ್ ಆಫ್ z ಇಸ್ ಈಕ್ವಲ್ ಟು 0 ಅಂತ ಇದೆ ಇಮ್ಯಾಜಿನರಿ 0 ಆಗುತ್ತೆ ನೋಡಿ ಎಲ್ಲ ಕಡೆ ನೋಡಿ ಚೆಕ್ ಮಾಡ್ಕೊಳ್ಬೇಕಾದ್ರೆ 5c0 √3 ಡಿವೈಡೆಡ್ ಬೈ 2 ಟು ದಿ ಪವರ್ 5 ನೆಕ್ಸ್ಟ್ ಇದೇನು ಬ್ರಾಕೆಟ್ ಓಕೆ ನೆಕ್ಸ್ಟ್ ಇದೇನೈತೆ I ಸ್ಕ್ವೇರ್ ಅಂದ್ರೆ -1 ಆಗುತ್ತೆ ಹೌದಾ I ಸ್ಕ್ವೇರ್ ಅಂದ್ರೆ -1 ಇನ್ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು 5c2 ಓಕೆ ಸೊ ದಟ್ ಈಸ್ ನಮಗೆ √3 ಡಿವೈಡೆಡ್ ಬೈ 2 ಹೋಲ್ ಕ್ಯೂಬ್ ಓಕೆ ಇಂಟು ಇಲ್ಲಿ I ಸ್ಕ್ವೇರ್ ಅಂದ್ರೆ -1 ಬರ್ಕೊಂಡಿವಿ ಅದೇ ತರ 1 ಡಿವೈಡೆಡ್ ಬೈ 2 ಸ್ಕ್ವೇರ್ ಅಂದ್ರೆ 2 ಟು ದಿ ಪವರ್ 2 ನೆಕ್ಸ್ಟ್ ಓಕೆ ಪ್ಲಸ್ 2 ಇಂಟು 5c4 ಓಕೆ √3 ಡಿವೈಡೆಡ್ ಬೈ 2 I ಟು ದಿ ಪವರ್ 4 ಅಂದ್ರೆ 1 ಬರುತ್ತೆ 1 ಡಿವೈಡೆಡ್ ಬೈ 2 ಟು ದಿ ಪವರ್ 4 ನಮ್ಗೆ ನೋಡಿ ಇಮ್ಯಾಜಿನರಿ ಪಾರ್ಟ್ ಎಲ್ಲದ್ರ ಐತ್ಯಾ ಇಲ್ಲೆಲ್ಲದ್ರ ಇಮ್ಯಾಜಿನರಿ ಪಾರ್ಟ್ ಐತೆ ಇಮ್ಯಾಜಿನರಿ ಪಾರ್ಟೇ ಇಲ್ಲ ನಮ್ಗೆ ಇಮ್ಯಾಜಿನರಿ ಪಾರ್ಟ್ ಇಲ್ಲ ದಟ್ ಈಸ್ ವೈ ವಿಚ್ ಆಪ್ಷನ್ ಕರೆಕ್ಟ್ ನಮಗೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಇಮ್ಯಾಜಿನರಿ ಪಾರ್ಟ್ ಓಕೆ ಇಮ್ಯಾಜಿನರಿ ಪಾರ್ಟ್ ಆಫ್ z ದಟ್ ಈಸ್ ಈಕ್ವಲ್ ಟು 0 ಬಟ್ ಅದು ಇಮ್ಯಾಜಿನರಿ ಪಾರ್ಟ್ ಇಲ್ಲಿ ನೋಡಿ ಎಲ್ಲಿ ಇಮ್ಯಾಜಿನ್ I ಅಂತ ಎಲ್ಲದ್ರ ಐತ್ಯಾ ಇಲ್ಲಲ್ಲ ದಟ್ ಈಸ್ ವೈ ಇದೇನು ಬರುತ್ತೆ ನಮಗೆ ಇಷ್ಟೇ ಬರುತ್ತೆ ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಂಡು ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ಸ್ ಆಗೋಣ ಓಕೆ ನೋಡಿ ಇದು ನಂಬರ್ ಆಫ್ ಟರ್ಮ್ಸ್ ಆಫ್ ದಿ ಎಕ್ಸ್ಪಾನ್ಷನ್ ಇದೇನು ನಮಗೆ ನಂಬರ್ ಆಫ್ ಟರ್ಮ್ಸ್ ಆಫ್ ದಿ ಎಕ್ಸ್ಪಾನ್ಷನ್ ಇಸ್ n+1 ಇಂಟು n+1 ಇಂಟು n+2 ಡಿವೈಡೆಡ್ ಬೈ 2 ಓಕೆ ಇಷ್ಟು ನೋಡಿ ಓಕೆ ನಾವು ಇಲ್ಲಿ ನೋಡಿ ಈ ಕ್ವಶನ್ ಸಾಲ್ವ್ ಮಾಡೋಣ ಇದು ಸ್ವಲ್ಪ ಚೆನ್ನಾಗಿದೆ ಕ್ವಶನ್ ಓಕೆ ಡಿವೈಡ್ ಮಾಡೋದು ಓಕೆ ರಿಮೈಂಡರ್ ಏನು ಬರುತ್ತೆ ನೋಡಿ ಸಪೋಸ್ ನೋಡಿ ಒಂದೊಂದು ಎಕ್ಸಾಂಪಲ್ ತೊಗೊಂಡು ಸಾಲ್ವ್ ಮಾಡ್ತೀನಿ ಆಮೇಲೆ ಇದು ಕ್ವಶನ್ ಸಾಲ್ವ್ ಮಾಡೋಣ ಸಪೋಸ್ ಇವರು ನೋಡಿ ಸೊ 9 ಡಿವೈಡೆಡ್ ಬೈ 9 ಟು ದಿ ಪವರ್ 8 ಡಿವೈಡೆಡ್ ಬೈ 9 ಟು ದಿ ಪವರ್ 8 ಡಿವೈಡೆಡ್ ಬೈ ಇಲ್ಲಿ 4 ಇದೆ ಅನ್ಕೊಳ್ಳಿ ಓಕೆ 9 ಟು ದಿ ಪವರ್ 8 ಡಿವೈಡೆಡ್ 4 ಇದೆ 4 ಹೌ ಮಚ್ 8 ಓಕೆ ಸೊ 4 ಹೌ ಮಚ್ 9 ಬರುತ್ತಾ ಬರಲ್ಲ ಬಟ್ 4 ನಿಯರ್ ಇದೆ ಓಕೆ 4 ನಿಯರ್ ಇದೆ ಇದು ಹೆಂಗ್ ಬರೀಬಹುದು ಅಂದ್ರೆ ಸರ್ ನಾನು ದಿ ಸೆಕೆಂಡ್ ಆಸ್ 1 ಪ್ಲಸ್ 8 ಟು ದಿ ಪವರ್ 8 ಹೌದಾ 1 ಪ್ಲಸ್ 8 ಟು ದಿ ಪವರ್ 8 ಓಕೆ ಸೊ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗಿ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ರೆ ಏನಾಗುತ್ತೆ ನಮ್ಗೆ ಏನಾಗುತ್ತೆ 8c0 ಓಕೆ ನೆಕ್ಸ್ಟ್ 8c0 ಆಗುತ್ತೆ ನೆಕ್ಸ್ಟ್ ಪ್ಲಸ್ 8c1 ಓಕೆ 8 ಆಗುತ್ತೆ ನೆಕ್ಸ್ಟ್ ಅದೇ ತರ 8c2 ಓಕೆ 8 ಸ್ಕ್ವೇರ್ ಆಗುತ್ತೆ ಇಲ್ಲಿ ನೋಡಿ ಇವೆಲ್ಲ ಡಿವೈಡೆಡ್ ಬೈ 4 ಆಗುತ್ತೆ ಹೌದಾ ಇದು 4 ಇಂದ ಡಿವೈಡ್ ಆಗುತ್ತೆ ಇವೆಲ್ಲ 4 ಅಂದ್ರೆ ಉಳಿಯೋದೇನು ಇದು ಒಂದೇ ಇದು ಒಂದು ಉಳಿದ ನಮ್ಗೆ ಏನು ಉಳಿತೆ 8c0 ಅಂದ್ರೆ 1 ಆಗುತ್ತೆ 1 ಡಿವೈಡ್ ಬೈ 4 ಅಂದ್ರೆ ರಿಮೈಂಡರ್ ಏನು ಉಳಿದ್ರೆ 1 ಉಳಿತೆ ಅಂತ ರಿಮೈಂಡರ್ ಏನು ಉಳಿತೆ 1 ಉಳಿತೆ ಇದ್ರದ್ದು ರಿಮೈಂಡರ್ ಎಷ್ಟು ಬರುತ್ತೆ ನಮಗೆ ರಿಮೈಂಡರ್ ದಟ್ ಈಸ್ ಈಕ್ವಲ್ ಟು 1 ಓಕೆ 1 ಇದ್ರದ್ದು ರಿಮೈಂಡರ್ ಓಕೆ ಇದ್ರ ಶಾರ್ಟ್ ಕಟ್ ಟ್ರಿಕ್ ಮಾಡೋಣ ನೋಡಿ ಶಾರ್ಟ್ ಕಟ್ ಅಂದ್ರೆ ಇಲ್ಲಿ ನೋಡಿ 4 ಹೌ ಮಚ್ 9 4 ಹೌ ಮಚ್ 9 ಅಂದ್ರೆ ನಿಯರ್ ತಗೋಬೇಕು 4 ಹೌ ಮಚ್ 9 4 2 8 ರಿಮೈಂಡರ್ ಎಷ್ಟು ಉಳಿತು ನಮಗೆ 1 ಉಳಿತು ಅವಾಗ ಏನಾಗುತ್ತೆ ಇದು 1 ಟು ದಿ ಪವರ್ 8 ಅಂತ 1 ಟು ದಿ ಪವರ್ 8 ಡಿವೈಡ್ ಬೈ 4 1 ಟು ದಿ ಪವರ್ 8 ಅಂದ್ರೆ 1 ಟು ದಿ ಪವರ್ 8 ಅಂದ್ರೆ 1 ಬರುತ್ತೆ 1 ಡಿವೈಡ್ ಬೈ 4 ಬಂತು ಅಂದ್ರೆ ರಿಮೈಂಡರ್ ಏನು ಬರುತ್ತೆ 4 ಬರುತ್ತೆ 1 ಬರುತ್ತೆ ಅಂತ ರಿಮೈಂಡರ್ ಏನು ಬರುತ್ತೆ 1 ಬರುತ್ತೆ ಅಂತ ಇದು ಇಷ್ಟು ನೋಡಿ ಬೇಕಾದ್ರೆ ಒನ್ ಮೋರ್ ಎಕ್ಸಾಂಪಲ್ ತಗೋಣ okay one more example ತಗೊಂಡ್ಬಿಡೋಣ suppose here we have okay now 64 okay 64 to the power 100 ಅಂತ ಕೊಟ್ಟಿದ್ದಾನೆ ಅನ್ಕೊಳ್ಳಿ so divided by 9 ಅಂತ 9 how much is 63 so 9 how much is 64 okay 9 7 is 63 ಹೌದಾ okay 9 7 63 9 7 is 63 okay ನಮಗೆ ಅಂದ್ರೆ 9 7 is 63 ಬರುತ್ತೆ ರಿಮೈಂಡರ್ ಎಷ್ಟು ಉಳಿಯುತ್ತೆ 1 ಉಳಿಯುತ್ತೆ ಹೌದಾ ಆದ್ರೆ 1 to the power 100 ಮಾಡೋ 1 to the power 100 divided by 9 1 to the power 100 ಅಂದ್ರೆ ಏನು ಬರುತ್ತೆ ನಮಗೆ 1 ಬರುತ್ತೆ that is equal to 9 ಅಂದ್ರೆ ರಿಮೈಂಡರ್ ಏನು ಬಂತು ನೋಡಿ ಇದರ ರಿಮೈಂಡರ್ that is equal to 1 ಬಂತ ಅರ್ಥ ರಿಮೈಂಡರ್ that is equal to 1 ಅಂತ ಇಷ್ಟೇ ನೋಡಿ ಓಕೆ ಸೊ ನೆಕ್ಸ್ಟ್ ಅದೇ ಬಟ್ ಇದೊಂದು ಟೈಪ್ ಆಫ್ ಕ್ವೆಶ್ಚನ್ ಇದೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಇನ್ನೊಂದು ಟೈಪ್ ಆಫ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ ಓಕೆ ಸಪೋಸ್ ಹಿಯರ್ 7 ಓಕೆ 7 7 divided by 8
ಇದ್ರ ಎಷ್ಟು ರಿಮೈಂಡರ್ ಎಷ್ಟು ಬರುತ್ತೆ? ಇದ್ರ ರಿಮೈಂಡರ್ ಎಷ್ಟು ಬರ್ತದೆ ನೋಡಿ. ಈಗ ನೋಡಿ 7 ನಿಮ್ಗೆ ನೋಡಿ 8 1 8 ಬರುತ್ತೆ. 8 1 8 ಬರುತ್ತೆ. ರಿಮೈಂಡರ್ ಎಷ್ಟು ಉಳಿತು ನಮಗೆ? 3 ಉಳಿತೌದಾ? ಓಕೆ, ರಿಮೈಂಡರ್ ಎಷ್ಟು ಉಳಿತು? 3 ಸಾರಿ 8 1 8 ಬರಲ್ಲ. ಓಕೆ, ಇದು ಬೇರೆ ತೊಗೊಳಂತೀರಿ ಒಂದು ಸೆಕೆಂಡ್. 7 ಡಿವೈಡೆಡ್ ಬೈ 4 ಇದೆ ಅನ್ಕೊಳ್ಳಿ. 7 ಡಿವೈಡೆಡ್ ಬೈ 4. ಓಕೆ, ನಾವು ಯು ಜಸ್ಟ್ ಸಿ 4 1 4 ತೊಗೊಳ್ಳೋಣ. 4 1 4 ತೊಗೊಂಡ್ರೆ ನಮ್ಗೆ ರಿಮೈಂಡರ್ ಎಷ್ಟು? 3 ಡಿವೈಡೆಡ್ ಬೈ 4 ಬರುತ್ತೆ. ಅಂದ್ರೆ ರಿಮೈಂಡರ್ ಎಷ್ಟು ಬಂತು? ರಿಮೈಂಡರ್ ಎಷ್ಟು ಬಂತಂದ್ರೆ ರಿಮೈಂಡರ್ 3 ಬಂತು. ಓಕೆ, ಬಟ್ ಇಲ್ಲಿ ಆ ಥರ ಇರಲ್ಲ. ಓಕೆ, ಸೊ ನಮ್ಗೆ ಯಾವ ಥರ ಇರುತ್ತಂದ್ರೆ ಈಗ 7 ಟು ದಿ ಪವರ್ 100 ಇರುತ್ತೆ ಅನ್ಕೊಳ್ಳಿ. ಓಕೆ, 7 ಟು ದಿ ಪವರ್ 100 ಡಿವೈಡೆಡ್ ಬೈ 4 ಇದೆ. ನಾವು ಈಗ ಮಾಡಿ ಅವಾಗ ಏನು ಬರುತ್ತೆ? ರಿಮೈಂಡರ್ ಎಷ್ಟು? 3 ಉಳಿತು. ಅಂದ್ರೆ ಇದು 3 ಟು ದಿ ಪವರ್ 100 ಡಿವೈಡ್ ಬೈ 4 ಆಗುತ್ತೆ. ಮತ್ತೆ ಇದನ್ನೆಲ್ಲ ಮಾಡ್ಕೊಂತು ಸೊ ಇದನ್ನೆಲ್ಲ ಮಾಡೋಕ್ಕಿಂತ ನಾನು ಏನು ಮಾಡ್ತೀನಿ ಅಂದ್ರೆ, ಓಕೆ, ಸೊ ಇದು ರಿಮೈಂಡರ್ ಇದನ್ನ ಹೆಂಗ್ ಮಾಡ್ತೀನಿ ಅಂದ್ರೆ, ದಟ್ ಈಸ್ 4 ಹೌ ಮಚ್ ನಿಯರೆಸ್ಟ್ 4 ಹೌ ಮಚ್ 7. 4 1 4 ಮಾಡಿದ್ರೆ ಬರಲ್ಲ. 4 2 ಎಷ್ಟು? 4 2 ಎಷ್ಟು ಬರುತ್ತೆ ನಮಗೆ? 4 2 ನಮಗೆ ಎಷ್ಟು ಬರುತ್ತೆ? 4 2 ಏನು ಬರುತ್ತೆ ನಮಗೆ? ಎಷ್ಟು ಬರುತ್ತೆ ನಮಗೆ? 4 2 ಎಷ್ಟು ಬರುತ್ತೆ ನಮಗೆ? 4 2 8 ಬರ್ತದ. 8 ಬಂದ್ರೆ ರಿಮೈಂಡರ್ ಎಷ್ಟು ಉಳಿತು ನಮಗೆ? ರಿಮೈಂಡರ್ -1 ಉಳಿತದ. ಸೊ -1 ಉಳಿತು. ರಿಮೈಂಡರ್ -1 ಉಳಿತು. 4 2 8 ಮಾಡಿದ್ರೆ ಇಲ್ಲಿ ರಿಮೈಂಡರ್ -1 ಉಳಿತು. ಅಂದ್ರೆ ಇದು -1 ಟು ದಿ ಪವರ್ 100 ಅಂತ. -1 ಟು ದಿ ಪವರ್ 100 ಡಿವೈಡೆಡ್ ಬೈ 4 ಅಂತ. -1 ಟು ದಿ ಪವರ್ 100 ಅಂದ್ರೆ ಎಷ್ಟು ಬರುತ್ತೆ ನಮಗೆ? 1 ಬರ್ತದೆ. 1 ಡಿವೈಡ್ ಬೈ 4. ಮತ್ತೆ ರಿಮೈಂಡರ್ ಏನು ಬರುತ್ತೆ ನಮಗೆ? ರಿಮೈಂಡರ್ ದಟ್ ಈಸ್ ಈಕ್ವಲ್ ಟು 1 ಬಂತು ಮತ್ತೆ. ಓಕೆ, ಇದಾಯ್ತು ನೋಡಿ. ಇದು ಮತ್ತೆ ಇದೆ. ನೆಕ್ಸ್ಟ್ ಇದನ್ನ ಸ್ವಲ್ಪ ಚೇಂಜ್ ಮಾಡ್ತೀನಿ. ಓಕೆ, 7 ಡಿವೈಡೆಡ್ ಬೈ 4 ಟು ದಿ ಪವರ್ ಆಫ್ ಏನು ಬರುತ್ತೆ ನಮಗೆ? 7 ಡಿವೈಡ್ ಬೈ 4 ಟು ದಿ ಪವರ್ ಆಫ್ 99 ಇದೆ ಅಂದ್ಕೊಳ್ಳಿ. ಓಕೆ, 99 ಇದೆ ಅಂತಂದಾಗ ಇದನ್ನ ಇನ್ನು ನೋಡಿ ಈಗ ಸೇಮ್ ಹಂಗೆ ಮಾಡಬೇಕು. ಓಕೆ, ಸೊ ದಟ್ ಈಸ್ 4 1 4 ಮಾಡಿದ್ರೆ ರಿಮೈಂಡರ್ ಎಷ್ಟು ಉಳಿತು? 3 ಟು ದಿ ಪವರ್ ಮತ್ತೆ 99 ಮಾಡಿ. 3 ಟು ದಿ ಪವರ್ 99 ಅಂದ್ರೆ 3 ಟು ದಿ ಪವರ್ 99 ಡಿವೈಡ್ ಬೈ 4 ಮತ್ತೆ ಅದೇ ಮಾಡಬೇಕು. ಮತ್ತೆ ಉಲ್ಟಾ ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ಏನು ಮಾಡಿ, ಓಕೆ, ಸೊ ನಮಗೆ 4 2 ಎಷ್ಟು ಬರುತ್ತೆ? 4 2 8 ಬರುತ್ತೆ. ಹೌದಾ? 4 2 8 ಬರುತ್ತೆ. ರಿಮೈಂಡರ್ ಎಷ್ಟು ಉಳಿತೆ ನಮಗೆ? -1 ಉಳಿತೆ. 4 2 8 ರಿಮೈಂಡರ್ ಅಂದ್ರೆ -1 ಉಳಿತೆ. ಇಲ್ಲಿ 4 2 8 ಆಗುತ್ತೆ. ಹೌದಾ? ಡೈರೆಕ್ಟ್ 8 ಉಳ್ಕಿದೆಷ್ಟು? -1. ಓಕೆ, -1 ರಿಮೈಂಡರ್ ಉಳಿತೆ. ದಟ್ ಈಸ್ -1 ಟು ದಿ ಪವರ್ 99 ಡಿವೈಡೆಡ್ ಬೈ 4. ದಟ್ ಈಸ್ ಈಕ್ವಲ್ ಟು -1 ಟು ದಿ ಪವರ್ ಅಂದ್ರೆ -1 ಡಿವೈಡ್ ಬೈ 4. ಓಕೆ, ಇವತ್ತಿದ್ರೆ ರಿಮೈಂಡರ್ ನೆಗೆಟಿವ್ ಅಲ್ಲಿ ಬರುತ್ತಾ? ಓಕೆ, ಸೊ ನೆಗೆಟಿವ್ ಅಲ್ಲಿ ಬರಲ್ಲ ನಿಮಗೆ. ಓಕೆ, ಬಂದ್ರು ನೀವು ಬರೀಬಾರ್ದು ಕೂಡ. ಓಕೆ, ನೆಗೆಟಿವ್ ಅಲ್ಲಿ ಬರೀಬಾರ್ದು. ಸೊ ರಿಮೈಂಡರ್ ದಟ್ ಈಸ್ ಕೂಡ -1 ಬರೀಬಾರ್ದು. ಸೊ ರಿಮೈಂಡರ್ ದಟ್ ಈಸ್ ಈಕ್ವಲ್ ಟು, ಓಕೆ, ಸೊ ರಿಮೈಂಡರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಅಂದ್ರೆ, ದಟ್ ಈಸ್ ರಿಮೈಂಡರ್ ದಟ್ ಈಸ್ ಈಕ್ವಲ್ ಟು ಇಲ್ಲಿ -1 ಐತಲ್ಲ, ಇಲ್ಲಿ ನಮ್ಗೆ ಎದರಿಂದ ಡಿವೈಡ್ ಮಾಡ್ತೀನಿ? 4 ಇಂದ. ಹೌದು? 4 ಮೈನಸ್, ಓಕೆ, 4 ಮೈನಸ್ 1. 4 ಮೈನಸ್ 1 ಅಂದ್ರೆ ಏನು ಬರುತ್ತೆ? 3 ಬರುತ್ತೆ. ಓಕೆ, ಇದ್ರ ರಿಮೈಂಡರ್ ಏನು ಬರುತ್ತೆ ನಮಗೆ? 3 ಬರ್ತದೆ. ರಿಮೈಂಡರ್ ಆಫ್ ದಿಸ್ 7 ಡಿವೈಡ್ ಬೈ 4 ಟು ದಿ ಪವರ್ 99 ಅಂದ್ರೆ 3 ಬರ್ತದೆ. ಇದು ಎಕ್ಸಾಕ್ಟ್ಲಿ ಅದೇ ತರ. ಓಕೆ, ಇದು ಎಕ್ಸಾಕ್ಟ್ಲಿ ಅದೇ ತರ ನಮ್ಗೆ ಏನು ಬರುತ್ತೆ ನಮಗೆ? ದಟ್ ಈಸ್ 25 ಡಿವೈಡ್ ಬೈ 25 ಟು ದಿ ಪವರ್ 15 ಐತೆ. ಹೌದಾ? 25 ಟು ದಿ ಪವರ್ 15. ಓಕೆ, ಸೊ ದಟ್ ವಿ ಕ್ಯಾನ್ ರೈಟ್ ಆಸ್ ಡಿವೈಡೆಡ್ ಬೈ 13 ಮಾಡಬೇಕು. ರಿಮೈಂಡರ್ ಏನು ಬರ್ತದೆ ಚೆಕ್ ಮಾಡೋಣ. 13 ಹೌ ಮಚ್ 25? 13 2 26 ಬರ್ತದ. 13 2 ರಿಮೈಂಡರ್ ಎಷ್ಟು ಉಳಿತು ನಮಗೆ? -1 ಉಳಿತು ನೋಡಿ. -1 ಟು ದಿ ಪವರ್ 15 ಡಿವೈಡೆಡ್ ಬೈ 13. -1 ಟು ದಿ ಪವರ್ 15 ಅಂದ್ರೆ -1 ಅಂತಾರೆ. -1 ಡಿವೈಡ್ ಬೈ 13 ಅಂದ್ರೆ ರಿಮೈಂಡರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರ್ತದೆ ಅಂದ್ರೆ, ದಟ್ ಈಸ್ ನಮಗೆ 13 -1 ಎಷ್ಟು ಬರುತ್ತೆ ನಮ್ಗೆ? 12 ಬರುತ್ತೆ. ಇದೆ. ಸೊ ಇದು ನೋಡಿ ಆನ್ಸರು. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೋಡಿ ಇದು ಎಕ್ಸಾಂಪಲ್, ಇದು ಒಂದು ಎಕ್ಸಾಂಪಲ್ ಮಾಡಿಸಿದ್ದೀನಿ ನಾನು. ಇದು ಎ ಅಂತ ತಗೊಳ್ಬೇಕಾದ್ರೆ ಇದು ಬಿ. ಓಕೆ, ಇದು ಸೆಕೆಂಡ್ ಎಕ್ಸಾಂಪಲು. ಓಕೆ, ಇದು ಥರ್ಡ್ ಸಿ. ಓಕೆ, ಇದು ಡಿ. ಓಕೆ, ಇದು ಇಷ್ಟು ಎಕ್ಸಾಂಪಲ್ ಮಾಡಿ. ಇಷ್ಟು ಎಕ್ಸಾಂಪಲ್ ಮಾಡಿಸಿದ್ರೆ ಇದು ಈಸಿ ಆಗ್ಬಿಡುತ್ತೆ ನಮ್ಗೆ. ಹೌದಾ? ಓಕೆ, ಇದು ಇಷ್ಟೆಲ್ಲ ಎಕ್ಸಾಂಪಲ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಬೇಕಾದ್ರೆ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಕ್ವಶನ್ ನಂಬರ್ 8 ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 8 ಅಲ್ಲಿ ನಮಗೆ ಟ್ರೂ ಆರ್ ಫಾಲ್ಸ್ ಅಲ್ಲಿ ನಮಗೆ 3 ಕ್ವಶನ್ಸ್ ಇದಾವೆ. ಈ ಕೊಟ್ಟಿರೋ ಕ್ವಶನ್ ಇದು ಟ್ರೂ ಆಗುತ್ತಾ ಇಲ್ಲ ಅಂತ ಕಂಡುಹಿಡಿಯಬೇಕು. ಟ್ರೂ ಡಿವಿಸಿಬಲ್ ಬೈ 64 ಡಿವೈಡ್ ಆಗುತ್ತಾ 64 ಇಂದ ಅಂತ. ಇಲ್ಲಿ ನೋಡಿ, ಸೊ ದಿಸ್ ಐ ಕ್ಯಾನ್ ರೈಟ್ ಇಟ್ ಆಸ್, ಓಕೆ, ಇದನ್ನ ಹೆಂಗ್ ಬರೀಬಹುದು ನಾನು? ಸೊ ದಟ್ ಈಸ್ 7 ಟು ದಿ ಪವರ್ 9 ಐ ಕ್ಯಾನ್ ರೈಟ್ ಆಸ್ 8 ಮೈನಸ್ 1 ಟು ದಿ ಪವರ್ 9. ಓಕೆ, ನಾವು this can as 1 plus 8 to the power 7 ಅಂತ ಬರೀಬಹುದು. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಮೈನಸ್ ನ ಕಾಮನ್ ತಗೊಂಡು ಸೊ ದಿಸ್ ಸೆಕೆಂಡ್ ಇಟ್ ಆಸ್ 1 ಮೈನಸ್ 8 ಹೋಲ್ ಪವರ್ 9 ಅಂತ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಅದೇ ತರ ಇದೇನಾಗುತ್ತೆ? 1 plus 8 to the power 7 ಹೆಂಗಿದ್ದಂಗೆ ಬರ್ಕೊಳ್ತೀವಿ. ಇನ್ನು ಮೈನಸ್ ಹೊರಗೆ ಬರ್ಕೊಂಡು, ಮೈನಸ್ ಅಂದ್ರೆ -1 to the power ಅಂದ್ರೆ ಮೈನಸ್ ಬರುತ್ತೆ.
ಮೈನಸ್ 1 ಮೈನಸ್ 8 ಟು ದಿ ಪವರ್ 9 ಬರುತ್ತೆ. ಓಕೆ, ಪ್ಲಸ್ 1 ಪ್ಲಸ್ 8 ಟು ದಿ ಪವರ್ 7 ಬರುತ್ತೆ. ನಾನು ಈ ಥರ ಯಾಕೆ ಮಾಡ್ಕೊತಿದ್ದೀನಿ ಅಂದರೆ ಇದು ಸಿಂಪ್ಲಿಫೈ ಮಾಡೋಕೆ ಈಸಿ ಆಗುತ್ತೆ. ಓಕೆ, ಸಿಂಪ್ಲಿಫೈ ಇದು ಮೈನಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗಿ, ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋದ್ರೆ ನಮಗೆ 9c0. ಓಕೆ, 9c0 ನಮಗೆ 1 ಟು ದಿ ಪವರ್ 9. ಓಕೆ, 8 ಟು ದಿ ಪವರ್ 0 ಆಗುತ್ತೆ. ನೆಕ್ಸ್ಟ್ ಅದೇ ಥರ ಮೈನಸ್ ಆಫ್ 9c1. ಓಕೆ, 9c1. ಓಕೆ, ನೆಕ್ಸ್ಟ್ ಇದು ಏನಿದೆ ನಮಗೆ 8 ಟು ದಿ ಪವರ್ 1 ಟು ದಿ ಪವರ್ 8. ಓಕೆ, ನೆಕ್ಸ್ಟ್ 8 ಟು ದಿ ಪವರ್ 1. ನೆಕ್ಸ್ಟ್ ಅದೇ ಪ್ಲಸ್ 9c2. ಓಕೆ, 1 ಟು ದಿ ಪವರ್ 7, 8 ಟು ದಿ ಪವರ್ 2. ಓಕೆ, ಪ್ಲಸ್ ಸೊ ಆನ್ ಅಪ್ ಟಿಲ್ ನೋಡಿ ಇಲ್ಲಿಂದ ಎಲ್ಲವೂ ನಾವು 64 ಇಂದ ಡಿವೈಡ್ ಆಗುತ್ತೆ. 8 ಸ್ಕ್ವೇರ್ ಇಂದ ಇರಲಿಲ್ಲ, ಉಳ್ಕಿದ್ದು ಏನಾರು ಇರಲಿ. ಓಕೆ, ಉಳ್ಕಿದ್ದು ಇಲ್ಲಿಂದ ಇಲ್ಲಿವರೆಗೆ ಇವು 64 ಇಂದ ಡಿವೈಡ್ ಆಗುತ್ತೆ. ಉಳ್ಕಿದ್ದು ಇಲ್ಲಿಂದ ಮೈನಸ್ ಆಫ್ ಇದು ಬರ್ಕೊಳ್ಳಿ. ಇದೆಲ್ಲ 64 ಇಂದ ಡಿವೈಡ್ ಆಗುತ್ತೆ, ಅದು ಬಿಟ್ಬಿಡಿ, ನಮ್ಗೆ ಬೇಡ. ಓಕೆ, ಇದು ಡಿವೈಡ್ ಆಗುತ್ತೆ, ಇದು ಬಿಟ್ಟು ಇದು ಉಳ್ಕಿದ್ದು ನೋಡೋಣ ನೋಡಿ. ನಮಗೆ ಇದು 9c0 ಅಂದರೆ ನಮ್ಗೆ ಏನು ಬರುತ್ತೆ, ನನಗೆ 1 ಬರುತ್ತೆ. 1 ಇಂಟು 1 ಟು ದಿ ಪವರ್ ಅಂದರೆ 1 ಬರುತ್ತೆ. ದಿಸ್ ಇಸ್ 8c0 ಅಂದರೆ 1 ಬರುತ್ತೆ. ಓಕೆ, ದಟ್ ಈಸ್ ನೆಕ್ಸ್ಟ್ ಮೈನಸ್ ಆಫ್ 9c1 ಅಂದರೆ 9 ಬರುತ್ತೆ. ಓಕೆ, 1 ಟು ದಿ ಪವರ್ 8 ಅಂದರೆ 1 ಬರುತ್ತೆ. 8 ಟು ದಿ ಪವರ್ ಅಂದರೆ 8 ಬರುತ್ತೆ. 8 ಬರುತ್ತೆ. ಇದು ಎಷ್ಟು ಬಂತು? ನೆಕ್ಸ್ಟ್ ಇದು ಐತಿನು. ಓಕೆ, ಪ್ಲಸ್ ಇದನ್ನು ಮಾಡ್ಕೊಳ್ಳೋಣ ನೋಡಿ. ಇದನ್ನು ಸ್ವಲ್ಪ ಮೇಲೆ ತೊಗೊಂಡು ಹೋಗಿ ನೋಡಿ. ಓಕೆ, ನೆಕ್ಸ್ಟ್ ಇದು 1 ಪ್ಲಸ್ 8. ಸೊ ದಿಸ್ ಏನಾಗುತ್ತೆ ನಮಗೆ? ದಟ್ ಈಸ್ 7c0. 1 ಟು ದಿ ಪವರ್ 7, 8 ಟು ದಿ ಪವರ್ 0. ನೆಕ್ಸ್ಟ್ ಅದೇ ಥರ 7c1. ಓಕೆ, 1 ಟು ದಿ ಪವರ್ 6, 8 ಟು ದಿ ಪವರ್ 1. ನೆಕ್ಸ್ಟ್ ಅದೇ ಥರ 7c2, 1 ಟು ದಿ ಪವರ್ 5, 8 ಟು ಸ್ಕ್ವೇರ್. ಪ್ಲಸ್ 1 ಅಪ್ ಟು ಹಿಂಗೆ ಹೋಗುತ್ತೆ. ಹೌದಾ? ಇದೆಲ್ಲ ನೋಡಿ 8 ಸ್ಕ್ವೇರ್ ಅಂದರೆ ಇಲ್ಲಿ ಮುಂದೆ 8 ಕ್ಯೂಬ್ ಬರುತ್ತೆ. ನೆಕ್ಸ್ಟ್ 8 ಇವೆಲ್ಲ 64 ಇಂದ ಡಿವೈಡ್ ಆಗುತ್ತೆ. ಇವೆಲ್ಲ ಬೇಕಾಗಿಲ್ಲ ನಮ್ಗೆ, ಇದಷ್ಟೇ. ಓಕೆ, ನಾವು ಇದೇನು ಮಾಡ್ತೀವಿ, ನಮಗೆ ಪ್ಲಸ್ 7c0 ಅಂದರೆ 1 ಆಗುತ್ತೆ. ನಮಗೆ 1 ಟು ದಿ ಪವರ್ 7 ಅಂದರೆ 1 ಆಗುತ್ತೆ. 8 ಟು ದಿ ಪವರ್ 0 ಅಂದರೆ 1 ಆಗುತ್ತೆ. 1 ಬರ್ತದೆ. 1 ಪ್ಲಸ್ ನೆಕ್ಸ್ಟ್ ಇದು 7c1 ಅಂದರೆ 7 ಆಗುತ್ತೆ. ಇಂಟು ನಮ್ಗೆ ಏನಾಗುತ್ತೆ, 8 ಟು ದಿ ಪವರ್ ಅಂದರೆ 8 ಆಗುತ್ತೆ ನೋಡಿ. 8 ಇದನ್ನ ನೋಡಿ, ಇದನ್ನು ಸಿಂಪ್ಲಿಫೈ ಮಾಡಿ ನಮ್ಗೆ ಏನಾಗುತ್ತೆ, ಇದು ಮೈನಸ್ ಇಂದ ಮಲ್ಟಿಪ್ಲೈ ಮಾಡೋಣ. -1. ಓಕೆ, ಪ್ಲಸ್ 9 8 ಜಸ್ಟ್ ಆಗುತ್ತೆ. 9 8 72. ಓಕೆ, ಪ್ಲಸ್ 1 8 7 56. ಸೊ ಇದು ಪ್ಲಸ್ 1 -1 ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ಇದು ನೋಡಿ 72 ಪ್ಲಸ್ 56 ನೋಡಿ. 72 ಪ್ಲಸ್ 56 ಮಾಡಿದ್ರೆ ಇದು 8 ಬರುತ್ತೆ. ನಮಗೆ ಎಷ್ಟಿರುತ್ತೆ? 12 ಆಗುತ್ತೆ ನೋಡಿ. 128 ಆಗುತ್ತೆ. ಓಕೆ, ದಟ್ ಈಸ್ 128. ದಟ್ ಈಸ್ ನಾವು 64 is 128 ಡಿವೈಡೆಡ್ ಬೈ 64 ಆಗುತ್ತೆ. ಹೌದಾ? 124 is divisible by 64 ಆಗೇ ಆಗುತ್ತೆ. ಹೌದಾ? 64 1 64 2 ಜಾಗ. ದಟ್ ಈಸ್ ಇದು ಕಂಪ್ಲೀಟ್ಲಿ ಡಿವೈಡ್ ಆಗುತ್ತೆ. ದಟ್ ಈಸ್ ವೈ ಇದು ಸ್ಟೇಟ್ಮೆಂಟ್ ಏನಿದೆ, ಟ್ರೂ ಇದೆ. ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಓಕೆ, ಟ್ರೂ ಆರ್ ಫಾಲ್ಸ್ ಮಾಡಿಸ್ತಿರಲ್ಲ ಸರ್ ನಿಮ್ಗೆ MCQ ಅಂತೇಳಿ. ಇಲ್ಲಿ ನೋಡಿ ನಿಮಗೆ ನಾನು ಯಾಕೆ ಮಾಡಿಸಿದ್ರೆ ಇದು ನಿಮಗೆ ಇಂಡೈರೆಕ್ಟ್ ಆಗಿ ಕೇಳ್ಬೋದು. ಡಿವಿಸಿಬಲ್ ಬೈ 64, ಡಿವಿಸಿಬಲ್ ಬೈ 14, ಡಿವಿಸಿಬಲ್ ಬೈ 15 ಈ ಥರ ಕೇಳ್ಬೋದು. ಅದಕ್ಕೋಸ್ಕರ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಹಾಕಿ ಕೇಳ್ಬೋದು. ಅದಕ್ಕೋಸ್ಕರ ನೀವೇನು ಮಾಡಿ, ನಾವು ರೆಡಿ ಇರಬೇಕು. ಓಕೆ, ಸೊ ಇದು ಕ್ವಶನ್ ಅಲ್ಟರ್ ಮಾಡಿ ಕೇಳಿದ್ರೆ ಇಲ್ಲಿ MCQನೇ ಆಪ್ಷನ್ಸೇ ಇಲ್ಲ ಸರ್ ಅಂತ ಇದು ಮಾಡ್ಕೋಬೇಡಿ. ಓಕೆ, ಇದು NCERT ಎಕ್ಸಾಂಪಲರ್ ಇಂದ ಕ್ವಶನ್ ಕೇಳಿದ್ರೆ ಕೇಳಬಹುದು. ಓಕೆ, ಆಪ್ಷನ್ಸ್ ಅವರು ಕ್ರಿಯೇಟ್ ಮಾಡಿ ಕೇಳ್ತಾರೆ. ಓಕೆ, ಕ್ರಿಯೇಟ್ ಮಾಡಿ ಕೇಳ್ತಾರೆ. ಇಲ್ಲಾಂದ್ರೆ ರಿಮೈಂಡರ್ 0 ಬರುತ್ತಾ, ಏನು ಬರುತ್ತಾ ಈ ಥರ ಮಾಡಿದಾಗ. ಓಕೆ, ಆ ಥರ ಕೇಳ್ತಾರೆ. ಸೊ ರಿಮೈಂಡರ್ ಪ್ರಾಬ್ಲಮ್ಸ್ ಕೇಳ್ತಾರೆ, ಡಿವಿಸಿಬಿಲಿಟಿ ಪ್ರಾಬ್ಲಮ್ಸ್ ಕೇಳ್ತಾರೆ. ಓಕೆ, ಈ ಥರ ಕ್ವಶನ್ಸ್ ಕೇಳ್ತಾರೆ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಂಡು ನೆಕ್ಸ್ಟ್ ಏನು ಬರುತ್ತೆ ನೋಡಿ. ಓಕೆ, ಇಲ್ಲಿ ನೋಡಿ ದಿಸ್ ನಂಬರ್ ಆಫ್ ಟರ್ಮ್ಸ್. ಓಕೆ, ನಂಬರ್ ಆಫ್ ಇದನ್ನು ಟ್ರೂ ಆರ್ ಫಾಲ್ಸ್ ಬರುತ್ತೆ. ನಂಬರ್ ಆಫ್ ಟರ್ಮ್ಸ್ ಆಫ್ ನಮಗೆ 2x ಓಕೆ ಪ್ಲಸ್ y³ ಹೋಲ್ ಪವರ್ ಈ 7 4 ಎಷ್ಟು ಆಗುತ್ತೆ? 7 4 ಎಷ್ಟು ಆಗುತ್ತೆ? 7 ಇಂಟು 4 ಮಾಡಿದ್ರೆ 28 ಆಗುತ್ತೆ. 20. ಓಕೆ, ಇದು 28 ಆದರೆ ನಂಬರ್ ಆಫ್ ಟರ್ಮ್ಸ್ ಎಷ್ಟಾಗುತ್ತೆ? ನಂಬರ್ ಆಫ್ ಟರ್ಮ್ಸ್ n+1 ಹೌದಾ? ಓಕೆ, ಇಲ್ಲಿ n ಇದ್ರೆ n+1 ಆಗುತ್ತೆ. ನಂಬರ್ ಆಫ್ ಟರ್ಮ್ಸ್ ದಟ್ ಈಸ್ ಈಕ್ವಲ್ ಟು 28 + 1. 28 + 1 ಅಂದರೆ ಎಷ್ಟು? ನಮಗೆ 29 ಹೌದಾ? 29 ಅಂತ ಅರ್ಥ. ಓಕೆ, ಸೊ ನಮಗೆ ಯಾವ ಆಪ್ಷನ್ ಇಲ್ಲ, ನಮಗೆ ಇದು ರಾಂಗ್ ಆಗುತ್ತೆ. ಇದು ಏನಾಗುತ್ತೆ? ಫಾಲ್ಸ್ ಆಗುತ್ತೆ. ನಂಬರ್ ಆಫ್ ಟರ್ಮ್ಸ್ ಎಷ್ಟು ಬರುತ್ತೆ? 29 ಬರುತ್ತೆ. ಓಕೆ, ಸೊ ದಟ್ ಈಸ್ ಬರ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಈ ಥರ ನೋಡಿ, ಇದು ಸ್ವಲ್ಪ ನಿಮಗೆ ಟಫ್ ಅನ್ಸ್ಬೋದು ನಿಮಗೆ, ಬಟ್ ಇವು ಇಲ್ಲಿ ನಿಮಗೆ ಫೈನಲ್ ಎಕ್ಸಾಮ್ ಈಸಿ ಕ್ವಶನ್ ಕೇಳ್ತಾರೆ. ಓಕೆ, ನೋಡಿ, ಸೊ ನಾವು ಲಾಸ್ಟ್ 2 ಡಿಜಿಟ್, ಓಕೆ ಇದ್ರದ್ದು ಲಾಸ್ಟ್ 2 ಡಿಜಿಟ್ ಬರೀರಿ ಅಂತ. ಓಕೆ, ಇದನ್ನ ಹೆಂಗ್ ಬರಿಬೇಕಂದ್ರೆ 3 ಟು ದಿ ಪವರ್ 400 ವಿ ಶುಡ್ ರೈಟ್ ಇನ್ ದ ಫಾರ್ಮ್ ಆಫ್ 10 ಟು ದಿ ಪವರ್ ಸಮಥಿಂಗ್. 10 ಟು ದಿ ಪವರ್ ಸಮಥಿಂಗ್ ಬರಿಬೇಕಂದ್ರೆ, ಸೊ ಇದು ನೋಡಿ, ಇದು 3 ಸ್ಕ್ವೇರ್ ಅಂತ ಬರಿಬೋದು. ಅಲ್ಲ, ಸೊ ದಿಸ್ ಯು ಕ್ಯಾನ್ ಡಸ್ 3 ಸ್ಕ್ವೇರ್. ಓಕೆ, ಸೊ 3 ಸ್ಕ್ವೇರ್, ಇದು 3 ಸ್ಕ್ವೇರ್ ಹೋಲ್ ಪವರ್ 200 ಅಂತ ಬರಿಬೋದು. ಬೇಕಾದ್ರೆ ಮತ್ತೆ ಹಿಂಗೆ ಮಲ್ಟಿಪ್ಲೈ ಮಾಡ್ಕೊಡಿದ್ರೆ 3 ಟು ದಿ ಪವರ್ 400 ಬರುತ್ತೆ. 3 ಸ್ಕ್ವೇರ್ ಅಂದ್ರೆ 9 ಆಗುತ್ತೆ. 9 ಟು ದಿ ಪವರ್ 200.
ಓಕೆ, ಇದು 10 to the power ಬರಿಬೇಕಂದ್ರೆ ಸೊ ನಿಮ್ಗೆ 10 ಮೈನಸ್ 1 to the power 10 ಮೈನಸ್ 1 to the power ಏನು ಬರುತ್ತೆ ನಮಗೆ 200 ಬರ್ತದೆ 200 ಬರುತ್ತೆ. ಓಕೆ, ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಬರ್ಕೊಳ್ಬೇಕಾದ್ರೆ ಓಕೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಬರ್ಕೊಂಡ್ರೆ ಏನು ಬರುತ್ತೆ ನಮಗೆ ದಟ್ ಈಸ್ ಇಲ್ಲಾಂದ್ರೆ 1 ಮೈನಸ್ 10 to the power 200 ಮಾಡ್ಕೊಂಡು ವೈ ಬಿಕಾಸ್ ನಮಗೆ 1 ಮೈನಸ್ 10 to the power 200 ಮಾಡಿದ್ರೆ ಈಸಿ ಆಗುತ್ತೆ. ಮೈನಸ್ ನ ಕಾಮನ್ ತೊಳಿ ಮೈನಸ್ ಅಂದ್ರೆ 1 ಮೈನಸ್ 10 ಹೋಲ್ ಪವರ್ 200 ಬರುತ್ತೆ. ಸೊ ಮೈನಸ್ 1 to the power 200 ಅಂದ್ರೆ ನಮ್ಗೆ ಏನು ಬರುತ್ತೆ ನಮಗೆ ಪ್ಲಸ್ ಬರುತ್ತೆ ದಟ್ ಈಸ್ 1 ಮೈನಸ್ 10 to the power 200 ಈ ತರ ಮಾಡಿ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗಿ ಅಂದ್ರೆ ಏನಾಗುತ್ತೆ 200 C0 ಓಕೆ 200 C0 1 to the power 200 ಅಂದ್ರೆ 1 to the power 200 ದಟ್ ಈಸ್ 10 to the power 0 ಅಂದ್ರೆ ನಮಗೆ 10 to the power 0 ಆಗುತ್ತೆ. ನೆಕ್ಸ್ಟ್ ಮೈನಸ್ ಆಫ್ ಓಕೆ ನೆಕ್ಸ್ಟ್ ಅಂದ್ರೆ 200 C1 ನೆಕ್ಸ್ಟ್ 1 to the power 199 ಅಂದ್ರೆ 1 ಬರುತ್ತೆ ಇದೇನಾಗುತ್ತೆ 10 to the power 1 ಆಗುತ್ತೆ. ನೆಕ್ಸ್ಟ್ ಅದೇ ತರ ಇಯರ್ ಜಸ್ಟ್ ಏನು ಬರುತ್ತೆ ಮೈನಸ್ ಆಫ್ ನಮ್ಗೆ ಏನು ಬರುತ್ತೆ ದಟ್ ಈಸ್ ಮೈನಸ್ ಆಫ್ ನಮ್ಗೆ ಏನು ಬರುತ್ತೆ ನೋಡಿ ಮೈನಸ್ ಆಫ್ 200 C2 ಇಲ್ಲಿ 10 ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಅದೇ ತರ ಇದು ಪ್ಲಸ್ ಆಗುತ್ತೆ ಮೈನಸ್ ಅಲ್ಲ ಒಂದು ಪ್ಲಸ್ ಒಂದು ಮೈನಸ್ ಪ್ಲಸ್ ಒಂದು ನೆಕ್ಸ್ಟ್ ಇದು ಮೈನಸ್ ಆಗುತ್ತೆ 200 C3 ಓಕೆ 10 to the power 3 ಓಕೆ ಸೊ ಒಂದು ಪ್ಲಸ್ ಮೈನಸ್ ಸೊ ಆನ್ ಅಪ್ ಟು ಲಾಸ್ಟ್ ಎಷ್ಟು ಬರುತ್ತೆ 200 ಸಿ ಇದು ಕಾಣ್ತಿಲ್ಲ ಏನೋ ಸ್ವಲ್ಪ ಮೇಲೆ ತಗೊಂಡು ಹೋಗ್ತೀನಿ 200 and C 200 and C 200 ನಮಗೆ 10 to the power 200 ಆಗುತ್ತೆ. ಓಕೆ ಇದು ಇಷ್ಟು ದೊಡ್ಡ ನಂಬರ್ ಓಕೆ ಲಾಸ್ಟ್ ಡಿಜಿಟ್ ಕೇಳಿದ್ರು ಅವ್ರು ಲಾಸ್ಟ್ ಅಂದ್ರೆ 200 C0 ಅಂದ್ರೆ ಏನಾಗುತ್ತೆ ದಟ್ ಈಸ್ 1 ಅಂತ ಅರ್ಥ. ಇದು ಮೈನಸ್ ಏನಾಗುತ್ತೆ 200 ಓಕೆ 200 C1 ಅಂದ್ರೆ 200 ಆಗುತ್ತೆ 200 ಇಂಟು 10 ಮಾಡಿದ್ರೆ ನಮಗೆ 2000 ಆಗುತ್ತೆ ನೋಡಿ ಇದು 2000 ಇದು 2000 ಆಯ್ತು. ನೆಕ್ಸ್ಟ್ ಅದೇ ಇದು ಸಮಥಿಂಗ್ ಏನೋ ಬರುತ್ತೆ ಲಾಸ್ಟ್ ಇದಕ್ಕೆ ಸಬ್ಸ್ಟ್ರಾಕ್ಟ್ ಮಾಡಿದ್ರು ಕೂಡ ಇಲ್ಲಿ 1 ಬರುತ್ತೆ ಹೌದು ಓಕೆ ಇದು 1 ಮಾಡಿದ್ರೆ ಲಾಸ್ಟ್ ಇದು 1 ಬರುತ್ತೆ ಓಕೆ ಇದ್ರ 0 ಬರುತ್ತೆ. ಸೊ ಲಾಸ್ಟ್ 2 ಡಿಜಿಟ್ ಅಂದ್ರೆ ಏನ್ ಬರುತ್ತೆ ನಮಗೆ 0 1 ಬರುತ್ತೆ ಲಾಸ್ಟ್ 2 ಡಿಜಿಟ್ ನೋಡಿ ಇದ್ರಾಗ ಇವೆಲ್ಲ ದೊಡ್ಡ ನಂಬರು ಇದು 2 0 0 0 0 0 ಅಂತ ಎಷ್ಟು 0 ಬರ್ತಾವ ಓಕೆ 10 to the power 200 ಅಂದ್ರೆ ಎಷ್ಟು 0 ಬರ್ತಾವ ಅಂತ ಅಂದ್ರೆ ಎಷ್ಟು 0 ಬರ್ತವೆ. ನೆಕ್ಸ್ಟ್ ಇದು ಹಿಂದೆ ಬಂದು ಸಣ್ಣ ಬಂದು ಲಾಸ್ಟಿಗೆ ಏನು ಬರುತ್ತೆ ಇಲ್ಲಿ 0 ಮತ್ತೆ ಇವು ಎರಡು ಅಷ್ಟೇ ಆಡ್ ಮಾಡೋಣ ಓಕೆ ಇದ್ರಾಗ ಇದು ಕಳೆದ್ರು ಓಕೆ 1 ಮೈನಸ್ 2000 ಕಡಿಮೆ ಮಾಡಬೇಡ್ರಿ ಓಕೆ 1 ಮೈನಸ್ 2000 ಮಾಡಿದ್ರೆ ಏನು ಬರುತ್ತೆ ನಮಗೆ 1 ಮೈನಸ್ ಮೈನಸ್ 199 ಬರುತ್ತೆ ಹೌದಾ. ಸೊ ಬಟ್ ನೀವು ಇಲ್ಲಿ ಏನ್ ಬರುತ್ತೆ ಮತ್ತೆ ದೊಡ್ಡದ ವ್ಯಾಲ್ಯೂ ಇದೆ ಓಕೆ ಇದು ಒಂದು ದೊಡ್ಡ ವ್ಯಾಲ್ಯೂ ಮತ್ತೆ ಇದ್ರಾಗ ಇದು ಕಳೀರಿ ಓಕೆ ಸೊ ನಮಗೆ ದೊಡ್ಡ ವ್ಯಾಲ್ಯೂದ ಸಣ್ಣ ಅಂದ್ರೆ ನಮ್ಗೆ ಏನ್ ಬರುತ್ತೆ ಸಮಥಿಂಗ್ ಏನೋ ಬರುತ್ತೆ ಅದರಲ್ಲಿ 1 ಆಡ್ ಮಾಡಿದಾಗ ಓಕೆ ಇದನ್ನ ಆಡ್ ಮಾಡಬೇಕು ಹೌದಾ 1 ಇದಕ್ಕೆ ಆಡ್ ಇದು ಏನೇ ಇರಲಿ ಇದು ಆಡ್ ಮಾಡಿದ್ರೆ ಲಾಸ್ಟ್ 0 1 ಬರುತ್ತೆ ಓಕೆ 0 1 ಬರುತ್ತೆ ನಮಗೆ ಆಪ್ಷನ್ ಏನು ಬರುತ್ತೆ ನಮಗೆ 0 1 ಬರುತ್ತೆ ದಟ್ ಈಸ್ ನಮಗೆ ಆನ್ಸರ್ ಏನು ಬರುತ್ತೆ ಇದ್ರದ್ದು 0 1 ಬರುತ್ತೆ ನೋಡಿ ಓಕೆ ಸೊ ದಟ್ ಈಸ್ 3 to the power 4 ಅಂದ್ರೆ ನಮ್ಗೆ ಏನು ಬರುತ್ತೆ 0 1 ಬರುತ್ತೆ ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಓಕೆ ಲಾಸ್ಟ್ ಆಡ್ ಮಾಡಿದ್ರೆ ಲಾಸ್ಟ್ 2 ಡಿಜಿಟ್ ಆಡ್ ಮಾಡಿದ್ರೆ ಏನು ಬರುತ್ತೆ ನಮಗೆ 0 1 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಮೇಲೆ ನಂಬರ್ಸ್ ಇರ್ತಾವ ಮತ್ತೆ ಇಲ್ಲಿ ಮೈನಸ್ 2000 ಪ್ಲಸ್ 1 ಮಾಡಿದ್ರೆ 0 1 ಹೆಂಗ್ ಬರ್ತಾವ ಸರ್ ಮೈನಸ್ 199 ಬರ್ತಾವ ಅಂತ ಅರ್ಕೋಬೇಡಿ ಓಕೆ ಮೀನಿಂಗ್ ಏನಂದ್ರೆ ಇಲ್ಲಿ ಮೇಲೆ ಮತ್ತೆ ನಂಬರ್ ಅದು ಆಡ್ ಮಾಡಿದ್ರೆ ಮತ್ತೆ ಸಮಥಿಂಗ್ ಏನೋ ಬರುತ್ತೆ ಈಗ ಮುಂದೆ ಆಡ್ ಮಾಡಿದ್ರೆ ನೋಡಿ 2200 C2 ಮಾಡಿದ್ರೆ ಸಮಥಿಂಗ್ ಏನು ಬರುತ್ತೆ ಅದು 100 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಆಲ್ರೆಡಿ 020 ಬಂದ್ಬಿಟ್ಟು ನಮ್ಗೆ ಓಕೆ 200 ಸಮಥಿಂಗ್ ಏನೋ ಬರುತ್ತೆ ನಂಬರ್ ಅದು ಆಡ್ ಮಾಡಿದ್ರೆ ಲಾಸ್ಟ್ 1 ಜೊತೆ ಆಡ್ ಮಾಡಬೇಕು 1 ಜೊತೆ ಆಡ್ ಮಾಡಿದಾಗ ನಮ್ಗೆ ಏನು ಬರುತ್ತೆ ಲಾಸ್ಟ್ 2 ಡಿಜಿಟ್ 0 1 ಆಗುತ್ತೆ ಅದಕ್ಕೆ 0 1 ಬರುತ್ತೆ. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡಿ. ಓಕೆ ಈಗ KCET PYQs ನೋಡಿ KCET PYQs ನೆಕ್ಸ್ಟ್ ಎಷ್ಟು ಚೆನ್ನಾಗಿದ್ದಾವೆ ಈ ಕ್ವೆಶ್ಚನ್ಸ್ ಭಾಳ ಈಸಿ ಇದಾವೆ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ ನಾವು ಈ ಜಸ್ಟ್ ಸಿ ದಿಸ್ ರಿಮೈಂಡರ್ ಇಸ್ ಆಬ್ಟೈನ್ಡ್ ಬೈ ಇದು ರಿಮೈಂಡರ್ ಏನು ಬರುತ್ತೆ ಕಂಡಿಡಿ ಅಂತ ಹೇಳಿ ಓಕೆ ರಿಮೈಂಡರ್ ಏನು ಬರುತ್ತೆ ಅಂತ ಕಂಡಿಡಿಯೋಕ್ಕೋಸ್ಕರ ಸೊ ಫಸ್ಟ್ ಆಫ್ ಆಲ್ ನೋಡಿ ಇವೆಲ್ಲ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಬರ್ಕೊಳೋಣ ಓಕೆ ಅಂದ್ರೆ ಫಸ್ಟ್ ಆಫ್ ಆಲ್ ಎದರಿಂದ 12 ಇಂದ ಡಿವಿಸಿಬಲ್ 12 ಇಂದ ಡಿವಿಸಿಬಲ್ ಅಂದ್ರೆ 12 ಈಸ್ ಮೇಡ್ ಅಪ್ ಆಫ್ 4 3 12 ಹೌದಾ 4 3 12 ಅಂದ್ರೆ 4 ಮತ್ತೆ 3 ಇದ್ರಾಗ ಎಲ್ಲ ಯಾವ್ಯಾವ್ದ್ರೊಳಗೆ ಬರುತ್ತೆ ಚೆಕ್ ಮಾಡ್ಕೊಳ್ಳಿ ಓಕೆ ಯಾವ್ದಾದ್ರು 4 ಮತ್ತೆ 4 ಇಂಟು 3 ಯಾವ್ದಾದ್ರೊಳಗೆ ಬರ್ತದೆ ನೋಡಿ 1 ಫ್ಯಾಕ್ಟೋರಿಯಲ್ ಅಂದ್ರೆ ಬರ್ಕೊಳ್ಳಿ ಬರುತ್ತೆ 1 ಫ್ಯಾಕ್ಟೋರಿಯಲ್ ಪ್ಲಸ್ 2 ಫ್ಯಾಕ್ಟೋರಿಯಲ್ ಪ್ಲಸ್ 3 ಫ್ಯಾಕ್ಟೋರಿಯಲ್ ಪ್ಲಸ್ ಸೋ ಆನ್ ಅಪ್ ಟು 11 ಫ್ಯಾಕ್ಟೋರಿಯಲ್ ಇಲ್ಲಿ ನೋಡಿ ಇಲ್ಲಿ 1 ಫ್ಯಾಕ್ಟೋರಿಯಲ್ ಅಂದ್ರೆ 1 ಬರುತ್ತೆ ಹೌದಾ ನೆಕ್ಸ್ಟ್ 2 ಫ್ಯಾಕ್ಟೋರಿಯಲ್ ಅಂದ್ರೆ ಎಷ್ಟು 2 ಫ್ಯಾಕ್ಟೋರಿಯಲ್ ಅಂದ್ರೆ 2 ಬರುತ್ತೆ ನೆಕ್ಸ್ಟ್ 3 ಫ್ಯಾಕ್ಟೋರಿಯಲ್ ಅಂದ್ರೆ 1 ಇಂಟು 2 ಇಂಟು 3 ಹೌದಾ 4 ಫ್ಯಾಕ್ಟೋರಿಯಲ್ ನಥಿಂಗ್ ಬಟ್ 4 ಫ್ಯಾಕ್ಟೋರಿಯಲ್ ನಥಿಂಗ್ ಬಟ್ 4 ಫ್ಯಾಕ್ಟೋರಿಯಲ್ ಹೌದಾ ನೆಕ್ಸ್ಟ್ 4 ಇಂಟು 3 ಇಂಟು 2 ಇಂಟು 1 ಇದು 4 ಫ್ಯಾಕ್ಟೋರಿಯಲ್ ನೆಕ್ಸ್ಟ್ ಅದೇ ತರ 5 ಫ್ಯಾಕ್ಟೋರಿಯಲ್ 5 ಫ್ಯಾಕ್ಟೋರಿಯಲ್ 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಇಲ್ಲಿ ನೋಡಿ ಇಲ್ಲಿ ಮುಂದೆ ಬರೋ ಎಲ್ಲದರಲ್ಲಿ 4 ಇಂಟು 3 ಇದೆ ನೋಡಿ 4 ಇಂಟು 3 ಇದೆ ಇಲ್ಲಿ 4 ಇಂಟು 3 ಇದೆ ಇಲ್ಲಿ ನೆಕ್ಸ್ಟ್ ಮುಂದೆ ಬರೋ 4 ಇಂಟು 3 ಇದ್ದೇ ಇರುತ್ತೆ ನೆಕ್ಸ್ಟ್ ಅಂದ್ರೆ ಇವೆಲ್ಲ ದೀಸ್ ಆಲ್ ಆರ್ ಡಿವಿಸಿಬಲ್ ಬೈ 12 ಎಲ್ಲ ಡಿವಿಸಿಬಲ್ ಬೈ 12 ನಮ್ಗೆ ಉಳಿಕಿದ್ದೇನೆ ಇದು ಓಕೆ ಸೊ ನಮ್ಗೆ ಏನಾಯ್ತು 1 ಪ್ಲಸ್ 2
1 + 2 ಅಂದರೆ ಏನು ಬರುತ್ತೆ ನಮಗೆ 3 ಬರುತ್ತೆ. 3 + 6 ಅಂದರೆ 3 + 6 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 3 + 6 ಮಾಡಿದ್ರೆ 9 ಬರುತ್ತೆ. 9 ಡಿವೈಡೆಡ್ ಬೈ 12. 9 ಡಿವೈಡ್ ಬೈ 12 ಅಂದರೆ ಇದು ರಿಮೈಂಡರ್ ಎಷ್ಟು ಉಳಿತು ಅಂದರೆ ರಿಮೈಂಡರ್ ದಟ್ ಈಸ್ ಈಕ್ವಲ್ ಟು ರಿಮೈಂಡರ್ ಎಷ್ಟು ಬರುತ್ತೆ ನಮಗೆ? 9 ಉಳಿತು. ರಿಮೈಂಡರ್ ದಟ್ ಈಸ್ ಈಕ್ವಲ್ ಟು 9. ಸೊ ವಿಚ್ ಆಪ್ಷನ್ ನೋಡಿ? ವಿಚ್ ಆಪ್ಷನ್? ಆಪ್ಷನ್ ಸಿ. ಇನ್ನು ನೋಡಿದ್ರೆ ಮತ್ತೆ ಭಾಳ ಟಫ್ ಅನ್ಸುತ್ತೆ, ಬಟ್ ಭಾಳ ಈಸಿ ಇದೆ ಕ್ವಶನ್. ಆಪ್ಷನ್ ಓಕೆ, ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡಿ. 2015 ಅಲ್ಲಿ ಕೇಳಿದ್ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ ನೋಡಿ. ಇದು ಅವಾಗಲೇ ಮಾಡಿ ಈ ಕ್ವಶನ್. ಇದು ಯಾವ ತರ? ಇಲ್ಲಿ ನೋಡಿ, ಇಲ್ಲಿ ಪವರ್ ಆಡ್ ಇದೆ. ಓಕೆ, ಪವರ್ ಆಡ್ ಇದೆ. ಸೊ ದಟ್ ಈಸ್ ನಮ್ಮ ಪವರ್ ಆಡ್ ಇದ್ದಾಗ ನಾವು ಏನ್ ಮಾಡ್ತೀವಿ? a plus b ಹೋಲ್ ಕ್ಯೂಬ್ ಮೈನಸ್ ಆಫ್ a minus b ಹೋಲ್ ಕ್ಯೂಬ್ ಮಾಡ್ಕೊಂಡು ಇಲ್ಲಿ ನೋಡಿ ಪವರ್ ಆಡ್ ಇದ್ದಾಗ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಮಾಡಿ ನೋಡಿ ಕ್ವಶನ್. ಇಲ್ಲಿ ನೋಡಿ ಪವರ್ ಆಡ್ ಇತ್ತಾ? ಇಲ್ಲಿ ಮೈನಸ್ ಇತ್ತು, ಇಲ್ಲಿ ಮೈನಸ್ ಇತ್ತು. ನಾವೇನ್ ಮಾಡಿ ನಾವು ಇದನ್ನ ಕಂಡು ಹಿಡಿದ್ವಿ. ನಮ್ಗೆ ಏನ್ ಬರುತ್ತೆ? ನಮಗೆ ನಂಬರ್ ಆಫ್ ಟರ್ಮ್ಸ್ 2 ಬಂತು. ಇದ್ರ ಜೊತೆ 3 ಇದ್ರೆ, ಓಕೆ, ಇಲ್ಲಿ 3 ಇದ್ರೆ ನಮ್ 2 ಬರ್ಬೇಕಂದ್ರೆ 3 + 1 / 2 ಮಾಡೋದು ಅಂದ್ರೆ n + 1 / 2 ಅಂತ. ಓಕೆ, ಈ ತರ ಇದ್ದಾಗ n + 1 / 2 ಬೇಕಂದ್ರೆ ಮಾಡ್ತೀನಿ ನೋಡಿ. n + 1 / 2. ಸೊ ದಿಸ್ ಈಸ್ n + 1. ಓಕೆ, n is equal to ಆಡ್ ಇದ್ದು, n is equal to ಆಡ್ ಇದ್ದು, ನಮ್ಗೆ ಇಲ್ಲಿ ಮೈನಸ್ ಬಂದ್ರೆ n + 1 / 2. ಓಕೆ, n + 1 / 2. n ಪ್ಲಸ್ ಇಲ್ಲಿ ನಮಗೆ ದಟ್ ಈಸ್ 47. 47. ಓಕೆ, 47 + 1 / 2. 47 + 1 ಅಂದ್ರೆ ಎಷ್ಟಾಗುತ್ತೆ ನಮಗೆ? 48 / 2 ಅಂದ್ರೆ 2 1 224. ಓಕೆ, ಸೊ ದಟ್ ಈಸ್ 48 / 2 ಆಗುತ್ತೆ ನೋಡಿ. ದಟ್ ಈಸ್ 24 ನೋಡಿ. ಯಾವ ಆಪ್ಷನ್ ಕರೆಕ್ಟ್? ಆಪ್ಷನ್ ಎ. ಆಪ್ಷನ್ ಎ ಇಸ್ ದಿ ಕರೆಕ್ಟ್. ನಂಬರ್ ಆಫ್ ಟರ್ಮ್ಸ್ ಎಷ್ಟು ಬರುತ್ತೆ? 24 ಬರುತ್ತೆ. 24 ಬರುತ್ತೆ. ಓಕೆ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ತೀವಿ. ಓಕೆ, ನೆಕ್ಸ್ಟ್ ಅದೇ ತರ ಇದು ನೋಡಿ. ಓಕೆ, ಸೊ x² + y² ಇದನ್ನು ಸೇಮ್ ಎಕ್ಸಾಕ್ಟ್ಲಿ ಇದು ಬೈನಾಮಿಯಲ್ ಥಿಯರಮ್. ಇಲ್ಲಿ ಮೈನಸ್ ಆಫ್ ಇಲ್ಲ ಅವಾಗಲೇ ಮಾಡಿವಲ್ಲ ನೋಡಿ. ಅವಾಗಲೇ ಏನು ಮಾಡಿ ಇಲ್ಲಿ ಮಾಡಿ ನೋಡಿ. ಓಕೆ, ಇಲ್ಲಿ ಪ್ಲಸ್ ಇದೆ ಹೌದಾ? ಇಲ್ಲಿ ಪ್ಲಸ್ ಇತ್ತು, ಈ ತರ ಆಯಿತು. ಬಟ್ ಇಲ್ಲಿ ಮೈನಸ್ ಇದೆ. ಓಕೆ, ಮೈನಸ್ ಇದೆ ಏನಾಗುತ್ತೆ ನೋಡಿ. ಮೈನಸ್ ಇದ್ರೆ ಮಾಡೋಣ ನಾವು. ಅಲ್ಲಿ ಪ್ಲಸ್ ಇದ್ದು ಆ ತರ ಮಾಡಿದ್ವಿ. ಈಗ ಮೈನಸ್ ಇದ್ರೆ ನಾವ್ ಏನ್ ಮಾಡಬೇಕಂದ್ರೆ, ಓಕೆ, ಸೊ ಜಸ್ಟ್ ಸಿ ನಮ್ಗೆ ಏನಿದೆ ನಮಗೆ. ಸೊ ಇಟ್ ಈಸ್ ಬೇಕಾದ್ರೆ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಬರ್ಕೊಳ್ಳಿ ಇದನ್ನ. ಓಕೆ, ಯಾವ ತರ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ರೆ ನಮಗೆ ಹಿಯರ್ ವಿ ಹ್ಯಾವ್. ಸೊ ಇದು ಆಡ್ ಇದೆ ಹೌದಾ? ಪವರ್ ಆಡ್ ಇದ್ರೆ ಅದೇ ಕ್ವಶನ್ ಇದು. ಇಲ್ಲಿ ನೋಡಿ, ಇಲ್ಲಿ 47 ಆಯ್ತಾ? ಆಡ್ ಪವರ್. ಓಕೆ, ಇಲ್ಲಿ 25 ಅನ್ನೋದು ಆಡ್ ಪವರ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ ಹೌದಾ? ಅಂದ್ರೆ ನನಗೆ ದಿಸ್ ಈಸ್ ಆಲ್ಸೋ ನಮ್ಗೆ ಏನ್ ಬರುತ್ತೆ ನಮಗೆ? ದಟ್ ಈಸ್ 25 + 1 ಅಂದ್ರೆ n + 1 / 2 ಅಂದ್ರೆ 25 + 1 / 2 ಅಂತ. 25 + 1 / 2 ಅಂದ್ರೆ ನಮಗೆ 26 / 2. 26 / 2 ಅಂದ್ರೆ ನಮಗೆ 13 ಬರುತ್ತೆ. ದಿಸ್ ಈಸ್ ಯಾವ ಆಪ್ಷನ್ ಕರೆಕ್ಟ್? ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ಕರೆಕ್ಟ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಆಪ್ಷನ್ ಸಿ ಇಸ್. ನೋಡಿ, ಎರಡು ಸೇಮ್ ಕ್ವಶನ್ ಇವು. ಬೇಕಾದ್ರೆ ಇಲ್ಲೇ ಸೈಡಿಗೆ ಎರಡು ಕೂಡಿಸಿ ಬರ್ಸ್ಬಿಟ್ಟು. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್. ಓಕೆ, ಇದು ನಂಬರ್ ಆಫ್ ಟರ್ಮ್ಸ್ ಆಫ್ ದಿ ಎಕ್ಸ್ಪಾನ್ಷನ್. ಓಕೆ, ನಂಬರ್ ಆಫ್ ಟರ್ಮ್ಸ್ ಆಫ್ ದಿ ಎಕ್ಸ್ಪಾನ್ಷನ್ ನೋಡಿ. ನಮಗೆ 3 ಟರ್ಮ್ಸ್ ಇದೆ ಅಂತಂದ್ರೆ ನಂಬರ್ ಆಫ್ ಟರ್ಮ್ಸ್ n + 1 × n + 1 × n + 2 / 2 ಹೌದಾ? ಓಕೆ, ನಂಬರ್ ಆಫ್ ಟರ್ಮ್ಸ್ 3 ಟರ್ಮ್ಸ್ ಅಂತ. ನಂಬರ್ ಆಫ್ ಟರ್ಮ್ಸ್ ದಟ್ ಈಸ್ ಈಕ್ವಲ್ ಟು ಓಕೆ n + 1 × n + 2 / 2. n + 1 ಅಂದ್ರೆ ನಮಗೆ n ಪ್ಲಸ್ ಇಲ್ಲ ಅಂದ್ರೆ ನಮಗೆ 10 ಇದೆ ಹೌದಾ? 10 + 1 ಇಂಟು ಓಕೆ 10 + 1 × 10 + 2 ಡಿವೈಡೆಡ್ ಬೈ ಎಷ್ಟು? 2 ಹೌದಾ? 10 + 1 ಅಂದ್ರೆ ಎಷ್ಟು ಬರುತ್ತೆ? 11 ಬರುತ್ತೆ. 11 × 10 + 2 ಅಂದ್ರೆ 12 ಬರುತ್ತೆ. ದಟ್ ಈಸ್ ಡಿವೈಡೆಡ್ ಬೈ 2. 2 1 × 2 how much? 2 6 × so that is 11 × 6 ಮಾಡಿದ್ರೆ ಏನಾಗುತ್ತೆ? 66 ಬರುತ್ತೆ. 66. which option is correct? Option D. Okay, option D is the correct answer. Okay, just video na pause ಮಾಡ್ಕೊಂಡು ಬರ್ಕೊಳ್ಳಿ. Next we will go for next question. video na pause ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡಿ, ಇದು ಕ್ವಶನ್ ಈಸಿ ಇದೆ, ಬಟ್ ನೀವು ಕಾನ್ಸೆಪ್ಟ್ ಅರ್ಥ ಮಾಡಿ, ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಏನು ನಮ್ಮ ಕಾನ್ಸೆಪ್ಟು? ದಟ್ ಈಸ್ NCR. ಓಕೆ, NCR ಪ್ಲಸ್ NCR - 1. NCR that is plus NCR - 1 that is nothing but n + 1 CR ಅಂತ. ಇದು ಗೊತ್ತಿರ್ಬೇಕು. ನೆಕ್ಸ್ಟ್ ಅದೇ ತರ ಇಲ್ಲಿ ನೋಡ್ಕೊಂಡಿದ್ರೆ ಏನ್ ಕೊಡಿದ್ರೆ 16C9 ಓಕೆ ಪ್ಲಸ್ 16C10 ಓಕೆ ಮೈನಸ್ ಆಫ್ 16C6 ಮೈನಸ್ ಆಫ್ 16C7. ಇಲ್ಲಿ ನೋಡಿ NCR ಮಾಡಿ ಇದನ್ನ ಈ ಕಡೆ ಬರ್ಕೊಳ್ಳಿ. ಓಕೆ, ಸೊ ಇದನ್ನ ಬರ್ಕೊಂಡ್ರೆ 16C10. ಓಕೆ, ನೆಕ್ಸ್ಟ್ ಅದೇ ತರ ಏನಿರುತ್ತೆ? ಓಕೆ, ಸೊ ದಿಸ್ ವಿಲ್ ಮೇಕ್ ಕ್ಯಾನ್ ರೇಟ್ ಆಸ್ ನಾನು ಪ್ಲಸ್ 16C9 ಅಂತ ಬರ್ತೀನಿ.
ಇವೆರಡರಲ್ಲಿ ಮೈನಸ್ ನ ಕಾಮನ್ ತಗೊಳ್ಳಿ, ಇವೆರಡರಲ್ಲಿ ಮೈನಸ್ ಕಾಮನ್ ತಗೊಂಡ್ರೆ ಏನಾಗುತ್ತೆ, ಈ 16C7 ಫಸ್ಟ್ ಬರ್ಕೊಂಡು 16C7 ಓಕೆ ಪ್ಲಸ್ ಇದನ್ನ 16C6 ಬೇಕಾದ್ರೆ ನೋಡಿ ಇದು ಕಂಪೇರ್ ಮಾಡಿ ಅದೇ ತರ ಇದನ್ನ NCR ಮೈನಸ್ 1 ಅಂದ್ರೆ 16C10 16C9 ಆಯ್ತದ ಅಂದ್ರೆ ಏನಾಗುತ್ತೆ ಇದು 17C R ಪ್ಲಸ್ ಅಲ್ಲಿ ಅಂದ್ರೆ ನಮಗೆ 10 ಇದೆ 10 ಮಾರ್ಕ್ ಮೈನಸ್ ಆಫ್ ಓಕೆ 6C7 16C7 ಅಂದ್ರೆ ಎಷ್ಟಾಗುತ್ತೆ ನಮಗೆ ದಟ್ ಈಸ್ 17C ಓಕೆ 17C R ಪ್ಲಸ್ ಅಲ್ಲಿ ಇದೆ 17 ಇಂದ 17 ಮಾರ್ಕ್ 7 ಮಾರ್ಕ್ ಓಕೆ ಈ ತರ ಆನ್ಸರ್ ಆಯ್ತಾ ಇಲ್ಲಿ ಆನ್ಸರ್ ಇಲ್ಲ ಓಕೆ ನಿಮಗೆ ಒನ್ ಮೋರ್ ಕಾನ್ಸೆಪ್ಟ್ ಗೊತ್ತಿರಬೇಕು ಒನ್ ಮೋರ್ ಕಾನ್ಸೆಪ್ಟ್ ಅಂದ್ರೆ NCR ದಟ್ ಈಸ್ ಈಕ್ವಲ್ ಟು NCN ಮೈನಸ್ R NCR that is equal to NCN minus R. Okay, now which means 17C10 that is a minus of this we can write as 17C7 we can also write as 17C17 minus 7. ಹೌದಾ ಅಂದ್ರೆ 17 we will write as it is C17 minus 7 ಅಂದ್ರೆ ನಮಗೆ 10 ಬರ್ತದೆ. So this 17C7 we can write as 17C10 ಅಂದ್ರೆ ಇವೆರಡು ವ್ಯಾಲ್ಯೂ ಎಷ್ಟು ಇದು ನೋಡಿ 17C10 minus 17C10 ಅಂದ್ರೆ ಏನು ಬರುತ್ತೆ 0 ಬರುತ್ತೆ. ಹೌದಾ ಸೊ ನನಗೆ 0 ಬರುತ್ತೆ. ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಯಾವ ಆಪ್ಷನ್ ನೋಡಿ ಆಪ್ಷನ್ ಡಿ ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಸೊ ವಿಡಿಯೋ ರೆಕಾರ್ಡ್ ಆಗ್ತಿದೆಲ್ಲ ಚೆಕ್ ಮಾಡೋಣ ಎಸ್ ರೆಕಾರ್ಡ್ ಆಗ್ತಿದೆ 1 ಅವರ್ ಮೇಲೆ ಆಗಿದೆ ಕ್ಲಾಸ್ ಓಕೆ ಸೊ ಇದು ಲಾಸ್ಟ್ ಕ್ವೆಶ್ಚನ್ ಅನ್ಸುತ್ತೆ ಓಕೆ ಇಲ್ಲ ಇನ್ನೊಂದು ಕ್ವೆಶ್ಚನ್ ಇದೆ 2024 ಅಲ್ಲಿ ಕೇಳಿದ್ದು 2024 ಅಲ್ಲಿ ನೋಡ್ಕೊಂಡಿದ್ದಾರೆ ಓಕೆ ನೆಕ್ಸ್ಟ್ 2025 ಅಲ್ಲಿ ಒಂದು ಕೇಳಿದ್ರೆ ಓಕೆ ಇವೆರಡು ಕ್ವೆಶ್ಚನ್ ಸಾಲ್ವ್ ಮಾಡ್ಬಿಟ್ರೆ ಮುಗಿತು ಸೊ ನಾವು ಜಸ್ಟ್ ಸಿ ಇದು ನೋಡಿ ಇದು ನಮಗೆ ಒಂದು ಕಾನ್ಸೆಪ್ಟ್ ಹೇಳಿದೆ ದಟ್ ಈಸ್ ನಮಗೆ ಒಂದು ಫಾರ್ಮುಲಾ ಹೇಳಿದೆ ಅವಾಗಲೇ NCR ಡಿವೈಡೆಡ್ ಬೈ NCR ಮೈನಸ್ 1 ಸೊ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರ್ತಂದ್ರೆ N ಮೈನಸ್ R ಮೈನಸ್ 1 ಡಿವೈಡೆಡ್ ಬೈ R ಅಂತ ಹೇಳಿದೆ ಇದು NCR ಮೈನಸ್ 1 ಅಂದ್ರೆ 5C3 ಡಿವೈಡೆಡ್ ಬೈ 5C2 ಸೊ ದಟ್ ಈಸ್ ಈಕ್ವಲ್ ಟು 5 ಮೈನಸ್ ಇಲ್ಲಿ ಹೇಳಿದೆ 2 ಐತದ 5 ಮೈನಸ್ 2 ಡಿವೈಡೆಡ್ ಬೈ ಓಕೆ ಇಲ್ಲಿ 3 ಐತದ ಇಲ್ಲಿ 3 ಇದೆ ಇಲ್ಲಿ 3 ಬರುತ್ತೆ ಸೊ ದಟ್ ಈಸ್ 5 ಮೈನಸ್ 3 ಅಂದ್ರೆ 5 ಮೈನಸ್ 2 ಅಂದ್ರೆ 3 ಬರುತ್ತೆ 3 ಡಿವೈಡ್ 3 ಅಂದ್ರೆ 1 ಬರುತ್ತೆ ಇದು ಮೀನಿಂಗ್ ಅದು ಓಕೆ ನಾವು ಇಲ್ಲಿ ಜಸ್ಟ್ ಅದನ್ನು ಸಾಲ್ವ್ ಮಾಡೋಣ ನೋಡಿ ಓಕೆ ಇಲ್ಲಿ ಇದು ನಾನು ಹೇಳಿದ್ದೀನಿ ದಟ್ ಈಸ್ NC0 ದಟ್ ಈಸ್ ಆಲ್ಸೋ ನಥಿಂಗ್ ಬಟ್ C0 ಇದು ಎರಡು ಒಂದೇ ಅಂತ ಓಕೆ ಸೊ ಇಲ್ಲಿ ನೋಡಿ ಅದನ್ನ ಬಿಟ್ಬಿಡಿ NC1 ಓಕೆ NC1 ಡಿವೈಡೆಡ್ ಬೈ NC0 ಓಕೆ ಪ್ಲಸ್ 2 ಟೈಮ್ಸ್ ಆಫ್ ಏನಿದೆ ನಮಗೆ NC2 ಡಿವೈಡೆಡ್ ಬೈ NC1 ಓಕೆ ಪ್ಲಸ್ ಅದೇ ತರ 3 ಟೈಮ್ಸ್ ಆಫ್ NC3 ಡಿವೈಡೆಡ್ ಬೈ NC2 ಓಕೆ ಪ್ಲಸ್ so on up to n ಟೈಮ್ಸ್ ಆಫ್ NCN ಡಿವೈಡೆಡ್ ಬೈ NC ಓಕೆ NCN ಮೈನಸ್ 1 ಓಕೆ ನಾವು ಇಲ್ಲಿ ನೋಡಿ NC1 ಡಿವೈಡ್ ಬೈ NC0 ಅಂದ್ರೆ n ಮೈನಸ್ ಇಲ್ಲಿ ನೋಡಿ ಇಲ್ಲಿ 3 ಇಲ್ಲಿ 2 ಐತಾ 2 ಮಾಡ್ಕೊಳ್ಳಿ 2 5 ಮೈನಸ್ 2 ಮಾಡ್ಕೊಳ್ಳಿ ಇಲ್ಲಿ 0 ಐತಾ 0 ಮಾಡ್ಕೊಳ್ಳಿ 5 9 ಮೈನಸ್ 0 ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ನಮಗೆ ಇಲ್ಲಿ 1 ಇದೆ 1 ಮಾಡ್ಕೊಳ್ಳಿ 1 ಇದೆ 1 ನೆಕ್ಸ್ಟ್ ಇಲ್ಲಿ 2 ಇಲ್ಲಿ ರೈಟ್ ಆಸ್ ಇಟ್ ಈಸ್ ನೆಕ್ಸ್ಟ್ ಇಲ್ಲಿ n ಐತಾ n ಬರ್ಕೊಳ್ಳಿ ನೆಕ್ಸ್ಟ್ ಮೈನಸ್ ಆಫ್ ಇಲ್ಲಿ 1 ಐತಾ 1 ಬರ್ಕೊಳ್ಳಿ ಡಿವೈಡೆಡ್ ಬೈ ಇಲ್ಲಿ ಏನಿದೆ 2 ಐತಾ 2 ಬರ್ಕೊಳ್ಳಿ ನೆಕ್ಸ್ಟ್ ಅದೇ ತರ ಇಲ್ಲಿ 3 ಐ ವಿಲ್ ರೈಟ್ ಆಸ್ ಇಟ್ ಈಸ್ ನೆಕ್ಸ್ಟ್ ಇಲ್ಲಿ n ಐತಾ n ಬರ್ಕೊಳ್ಳಿ ನೆಕ್ಸ್ಟ್ ಮೈನಸ್ ಆಫ್ ಇಲ್ಲಿ ಏನಿದೆ 2 ಇದೆ 2 ಬರ್ಕೊಳ್ಳಿ ಸೊ ಡಿವೈಡೆಡ್ ಬೈ ಏನಿದೆ ನಮಗೆ ಸೊ ಡಿವೈಡೆಡ್ ಬೈ ಇಲ್ಲಿ ಡಿವೈಡ್ ಬೈ ಇಲ್ಲಿ 3 ಐತಾ 3 ಪ್ಲಸ್ so on up to ಲಾಸ್ಟ್ ಗೆ ಏನು ಬರುತ್ತೆ ನಮಗೆ ಇಲ್ಲಿ n ಐತಾ n ಬರ್ಕೊಳ್ಳಿ ಇಲ್ಲಿ n ಐತಾ ಇಲ್ಲಿ n ಬರ್ಕೊಳ್ಳಿ ಇಲ್ಲಿ n ಮೈನಸ್ 1 ಐತಾ n ಮೈನಸ್ ಆಫ್ n ಮೈನಸ್ 1 ಮೈನಸ್ ಆಫ್ n ಸೊ ಡಿವೈಡೆಡ್ ಬೈ ನಮ್ಗೆ ಏನಾಗುತ್ತೆ ಇಲ್ಲಿ n ಐತಾ n ಬರ್ಕೊಳ್ಳಿ ಓಕೆ ಇದನ್ನ ಸಿಂಪ್ಲಿಫೈ ಮಾಡ್ತೀನಿ ನೋಡಿ ಸೊ ನಮ್ಗೆ ಏನು ಬರುತ್ತೆ ಅಂದ್ರೆ ಸೊ ನಾವು ಹಿಯರ್ n ಮೈನಸ್ 0 ಅಂದ್ರೆ n ಬರುತ್ತೆ n ಡಿವೈಡೆಡ್ ಬೈ 1 ಅಂದ್ರೆ n ನೆಕ್ಸ್ಟ್ ಈ 2 ಕ್ಯಾನ್ಸಲ್ ಮಾಡಿ n ಮೈನಸ್ 1 ಅಂದ್ರೆ n ಮೈನಸ್ 1 ಬರುತ್ತೆ ನೆಕ್ಸ್ಟ್ ಪ್ಲಸ್ ಈ 3 ಕ್ಯಾನ್ಸಲ್ ಮಾಡಿ ಸೊ ನಿಮ್ಗೆ ಏನು ಬರುತ್ತೆ n ಮೈನಸ್ 2 ಬರುತ್ತೆ n ಮೈನಸ್ ಪ್ಲಸ್ so on up to ಲಾಸ್ಟ್ ಗೆ ಇದು n ಕ್ಯಾನ್ಸಲ್ ಮಾಡಿ ಸೊ ನಮ್ಗೆ ಏನು ಬರುತ್ತೆ ಇದು ದಟ್ ಈಸ್ ಇಲ್ಲಿ ಮೈನಸ್ n ಇದು ಮೈನಸ್ ಅಂತ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ n ಓಕೆ ಪ್ಲಸ್ 1 ಆಗುತ್ತೆ ಮೈನಸ್ n ಪ್ಲಸ್ n ಕ್ಯಾನ್ಸಲ್ ಮಾಡಿ ಸೊ ನಮ್ಗೆ ಲಾಸ್ಟ್ ಏನು ಬರುತ್ತೆ ನಮಗೆ 1 ಬರುತ್ತೆ ನೋಡಿ ಅಂದ್ರೆ ಮೀನಿಂಗ್ ನೋಡಿ ಇಲ್ಲಿ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ ಅಂತ ಅರ್ಥ ಇಲ್ಲಿ 2 ಬರುತ್ತೆ ಅಂತ ಅರ್ಥ ಇಲ್ಲಿ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ so on up ಏನಿದು ಸಮ್ ಆಫ್ n ಟರ್ಮ್ಸ್ ಹೌದು ಸಮ್ ಆಫ್ n ಟರ್ಮ್ಸ್ ಅಂದ್ರೆ ಒಂದು ಫಾರ್ಮುಲಾ n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2 ಹೌದಾ ಇದು ಸಮ್ ಆಫ್ n ಟರ್ಮ್ಸ್ ಹೌದು ಸೊ ವಿಚ್ ಆಪ್ಷನ್ ನೋಡಿ ವಿಚ್ ಆಪ್ಷನ್ ಇಸ್ ಕಟ್ ಆಪ್ಷನ್ ಎ ಇಸ್ ದ ಕಟ್ ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ ಓಕೆ ಇದು ಲಾಸ್ಟ್ ಕ್ವೆಶ್ಚನ್ ನೋಡಿ ಇದು ಲಾಸ್ಟ್ ಕ್ವೆಶ್ಚನ್ ಓಕೆ 2025 ಅಲ್ಲಿ ಕೇಳಿದ್ದು ಓಕೆ ಸೊ 2025 ಅಲ್ಲಿ ಕೇಳಿದ್ದು ಓಕೆ ಸೊ ಇಷ್ಟು ಈಸಿ ಇದೆ ನೋಡಿ ಕ್ವೆಶ್ಚನ್ ಓಕೆ ನೌ ದಿಸ್ ಇಸ್ ನಂಬರ್ ಆಫ್ ಟರ್ಮ್ಸ್ ಆಫ್ ದಿ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಓಕೆ ನಂಬರ್ ಆಫ್ ಟರ್ಮ್ಸ್ ಆಫ್ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಅವರೇ ಕೊಟ್ಟಿದ್ದಾರೆ ಓಕೆ ಅಂದ್ರೆ ಇಲ್ಲಿ ನೋಡಿ ಪವರ್ ಏನು ಕೊಟ್ಟಿದ್ರೆ ಹಿಯರ್ ದಟ್ ಈಸ್ ಇಲ್ಲಿ n ಇದ್ರೆ ಅಂದ್ರೆ a ಪ್ಲಸ್ b ಟು ದಿ ಪವರ್ ಇಲ್ಲಿ n ಇದ್ರೆ ನಂಬರ್ ಆಫ್ ಟರ್ಮ್ಸ್ ಅಂತ ಏನಾಗುತ್ತೆ n ಪ್ಲಸ್ 1 ಆಗುತ್ತೆ ಬಟ್ ಇಲ್ಲಿ ಏನು ಕೊಟ್ಟಿದ್ರೆ ದಟ್ ಈಸ್ 2x ಪ್ಲಸ್ 3 ಓಕೆ ದಟ್ ಈಸ್ ಟೋಲ್ ಪವರ್ 3n ಅಂತ ಕೊಟ್ಟಿದೆ ಓಕೆ
ಇಲ್ಲಿ 3 ಏನಿದ್ರೆ ನಂಬರ್ ಆಫ್ ಟರ್ಮ್ಸ್ ಎಷ್ಟು ಬರ್ತೀವಿ? ನಂಬರ್ ಆಫ್ ಟರ್ಮ್ಸ್ ಇಲ್ಲಿ 3 ಏನಿದ್ರೆ ಇಲ್ಲಿ ಏನ್ ಬರುತ್ತೆ ನಮಗೆ? ಇಲ್ಲಿ ಏನಿದ್ರೆ 1+1 ಜಾಸ್ತಿ ಐತೆ ಹೌದಾ? ಅಂದ್ರೆ ಇದು 3n+1 ಬರುತ್ತೆ. 3n+1 ದಟ್ ಈಸ್ ಈಕ್ವಲ್ ಎಷ್ಟು ಕೊಟ್ಟಿದ್ದಾರೆ? ನಂಬರ್ ಆಫ್ ಟರ್ಮ್ಸ್ ದಟ್ ಈಸ್ ಈಕ್ವಲ್ ಟು 22 ಅಂತ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿದ್ದಾರೆ. ಈ +1 ಆ ಕಡೆ ಕಳಿಸಿ. ಅವಾಗ ಏನಾಗುತ್ತೆ? 3n+1 +1 ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? 22 - 1. ಓಕೆ, 3n ದಟ್ ಈಸ್ ಈಕ್ವಲ್ ಟು 22 - 1 ಅಂದ್ರೆ 21. ದಟ್ ಈಸ್ 3 1 ಜ 3 7. ಓಕೆ, n ದಟ್ ಈಸ್ ಈಕ್ವಲ್ ಟು n ಮತ್ತೆ n ದಟ್ ಈಸ್ ಈಕ್ವಲ್ ಟು 7. ಹೌದಾ? ಇಷ್ಟ ನೋಡಿ. ಸೊ n ದಟ್ ಈಸ್ ಈಕ್ವಲ್ ಟು 7 ಆಗುತ್ತೆ. ಸೊ ದಟ್ ಈಸ್ ಯಾವ ಆಪ್ಷನ್ ಕೇಳ್ತದೆ? ಆಪ್ಷನ್ 1. ಓಕೆ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ಸ್ ಮುಗಿದು ಓಕೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಓಕೆ, ಇಲ್ಲಿ ನೋಡಿ. ಸೊ ನಿಮಗೆ ಈಗ ನಿಮಗೆ ಇದು ಸೆಕೆಂಡ್ PUC ಕ್ವಶನ್ಸ್ ಎಲ್ಲ MCQs ಮಾಡಿದ ಕ್ವಶನ್ ಬ್ಯಾಂಕ್ ಇದೆ. ಅವನು ಇಂಪಾರ್ಟೆಂಟ್ ಆಗ್ತವೆ, ಅವನು ಸಾಲ್ವ್ ಮಾಡಿ. ಓಕೆ, ಸೊ ಸೆಕೆಂಡ್ PUC ಇದು ನೋಡಿ, ನಾನು ಇದು ಬೋರ್ಡಿಗೆ ಅಂತ ಮಾಡಿದ್ದೆ, ಬಟ್ ಇವು MCQ ಇದು KC2 ಕೇಳಿದ್ರೆ ಕೇಳ್ಬೋದು. ಅದಕ್ಕೋಸ್ಕರ ಇವು ಇಂಪಾರ್ಟೆಂಟ್ ಆಗ್ತವೆ. ಓಕೆ, ಸೊ ನೀವು ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ. ಆ್ಯಂಡ್ ಸೊ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದನ್ನೆಲ್ಲ ವೀಡಿಯೋಸು. ಓಕೆ, ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್ ಆಗ್ತವೆ. ನಾನು ಏನು ಕ್ವಶನ್ಸ್ ಮಾಡ್ತೀನಿ ಇಲ್ಲಿ ಇಂಪಾರ್ಟೆಂಟ್. ಬೇಕಾದರೆ ಫೈನಲ್ ಎಕ್ಸಾಮ್ ಮುಗಿದ್ಮೇಲೆ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಎಷ್ಟು ಇಂಪಾರ್ಟೆಂಟ್ ಅದು. ಬೇಕಾದ್ರೆ ಅವರು ನಿಮಗೆ ನೋಡಿ, ನೀವು ಅಲ್ಲಿ ಶೇರ್ ಮಾಡಿದರೆ ಅವ್ರು ನಿಮಗೆ ಥ್ಯಾಂಕ್ಸ್ ಅಂದೇ ಅಂತಾರೆ ಎಕ್ಸಾಮ್ ಮುಗಿದ್ಮೇಲೆ. ಓಕೆ, ಬಿಕಾಸ್ ನಾನು ಇಂಪಾರ್ಟೆಂಟ್ ಕ್ವಶನ್ಸೇ ಮಾಡ್ತಿದ್ದೀನಿ. ಓಕೆ, ಅದಕ್ಕೋಸ್ಕರ ಅದರಿಂದ ನಮ್ಗೆ ಇಂಪಾರ್ಟೆಂಟು ಕ್ವಶನ್ಸ್ ಮಾಡ್ತಿದ್ರೆ ಅಂದರೆ ನಿಮಗೆ ಫೈನಲ್ ಎಕ್ಸಾಮಲ್ಲಿ ಇದು ಭಾಳ ಹೆಲ್ಪ್ ಆಗುತ್ತೆ ನಿಮಗೆ. ಯಾವುದಕ್ಕೆ? KCT ಎಕ್ಸಾಮ್ಗೆ ನಿಮಗೆ ಟೈಮ್ ಭಾಳ ಕಡಿಮೆ ಇದೆ. ನೀವು ಚೆನ್ನಾಗಿ ಓದ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡ್ಕೊಬೇಡಿ. ಓಕೆ ಸಣ್ಣ. ಸೊ ನನ್ನ ಪ್ರಕಾರ ಎಲ್ಲರೂ ಸ್ವಲ್ಪ ಒಂದು 1000 ಒಳಗಡೆ ರ್ಯಾಂಕಿಂಗ್ ಬಂದರೆ ಚೆನ್ನಾಗಾಗುತ್ತೆ. ಸೊ ಮ್ಯಾಥ್ಸ್ ಅಂದೇ ಓದಬೇಡಿ, ಬೇರೆ ಸಬ್ಜೆಕ್ಟು ಓದಿ. ಓಕೆ, ಎಲ್ಲ ಸಬ್ಜೆಕ್ಟು ಓದಿದರೆ ಎಲ್ಲ ಸಬ್ಜೆಕ್ಟು ನಿಮಗೆ ಮಾರ್ಕ್ಸ್ ಬಂದರೆ 1000 ಒಳಗಡೆ ರ್ಯಾಂಕಿಂಗ್ ಬಂದರೆ ನಿಮ್ಗೆ ಯಾವ್ದು ಕಾಲೇಜ್ ಬೇಕಾಗುತ್ತೆ ಆ ಕಾಲೇಜ್ ಸಿಗುತ್ತೆ. ಓಕೆ, ನಿಮಗೆ ಮೇನ್ ಕಾಲೇಜ್ ಅಂದರೆ ನಿಮಗೆ ಒಳ್ಳೆ ದೊಡ್ಡ ಕಾಲೇಜ್ ಅಂದರೆ ಯಾವ್ದಾವುದಂದರೆ, ಸೊ ನಿಮಗೆ RV ಕಾಲೇಜ್ ಆಫ್ ಇಂಜಿನಿಯರಿಂಗು, MS ರಾಮಯ್ಯ, PS ಯೂನಿವರ್ಸಿಟಿ. ಸಿ ಐ ಹ್ಯಾವ್ ಸ್ಟಡಿಡ್ ಫ್ರಮ್ PS ಯೂನಿವರ್ಸಿಟಿ. ಓಕೆ, ನಾನು ಇಂಜಿನಿಯರಿಂಗ್ ಮಾಡಿದ್ದು PS ಯೂನಿವರ್ಸಿಟಿ KCETಯಿಂದ. ಓಕೆ, ನಾನು ಒಳ್ಳೆ ರ್ಯಾಂಕಿಂಗ್ ತೊಗೊಂಡು ನಾನು ಇಂಜಿನಿಯರಿಂಗ್ ಮುಗಿಸಿದ್ದು. ನಮಗೆ MSc ಎಲ್ಲ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ. ಓಕೆ, ಅದು ನಾನು PS ಯೂನಿವರ್ಸಿಟಿಯಿಂದ ಮಾಡಿದ್ದೀನಿ. ಓಕೆ, ಅದಕ್ಕೋಸ್ಕರ PS ಯೂನಿವರ್ಸಿಟಿ ಸಿಗಬೇಕಾದ್ರೆ ಸುಮ್ಮನೆ ಅಲ್ಲ. ಓಕೆ, ಸೊ ಒಳ್ಳೆ ನಿಮಗೆ ಬೇಕಾದ್ರೆ ನೋಡಿ, ಒಂದು 5000 ಅಥವಾ 4000 ಒಳಗಡೆ ರ್ಯಾಂಕ್ ಅಥವಾ ಬಂದರೆ ಮಾತ್ರ ನಿಮಗೆ PS ಯೂನಿವರ್ಸಿಟಿ ಸಿಗುತ್ತೆ. ಬಿಕಾಸ್ ನೋಡಿದ್ರೆ ನಿಮ್ಗೆ ಗೊತ್ತಿರಬೇಕು, PS ಯೂನಿವರ್ಸಿಟಿ ನಮಗೆ ಟಾಪ್ 5 ಕಾಲೇಜು. ಅದಕ್ಕೋಸ್ಕರ ನಿಮಗೆ ಬಹಳ ಇಂಪಾರ್ಟೆಂಟು ಕ್ವಶನ್ಸ್ ಇದ್ದಾವೆ. ನೀವು ಸಾಲ್ವ್ ಮಾಡಿ ಪ್ರತಿಯೊಂದು ಕ್ವಶನ್ಸು. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನೀವು ಅಲ್ಲಿಂದ ಚೆಕ್ ಮಾಡ್ಕೋಬೋದು. ಆ್ಯಂಡ್ ಓಕೆ, ಸೊ ನಿಮಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇದನ್ನೆಲ್ಲ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್. ಓಕೆ.